ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತಾಳ್. ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 894 ಆಗುತ್ತೆ ಈ ಒಂದು ಸರಣಿಯಲ್ಲಿ. ಮತ್ತು ಒಟ್ಟಾರೆಯಾಗಿ ಸುಮಾರು 1100ಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ನೀವು ಅಮರ್ಸ್ ಕ್ಲಾಸಸ್ಸಲ್ಲಿ ನೋಡ್ಬೋದು ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ 2025ರ ಪಾರ್ಟ್ 8ರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ತಾ ಹೋಗೋಣ. ಆಗಸ್ಟ್ 2025 ಪಾರ್ಟ್ 8 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಇದರ ಜೊತೆಗೆ ನಿಮ್ಮ ಎಒ ಮತ್ತು ಎಒ ಎಕ್ಸಾಮ್ಗೆ ಯಾರ್ಯಾರು ರೆಡಿ ಆಗ್ತಾ ಇದ್ರೆ ಅದಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದಷ್ಟು ವಿಡಿಯೋಗಳನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಅಗ್ರಿಕಲ್ಚರ್ ಕ್ರಾಪ್ ವೆರೈಟೀಸ್ ಅಂತ ಕ್ಲಾಸ್ ನಂಬರ್ 884ರಲ್ಲಿ, ಮತ್ತು ಭಾರತದ ವಿವಿಧ ಸಂಶೋಧನಾ ಸಂಸ್ಥೆಗಳ ಬಗ್ಗೆ, ಅದರಲ್ಲೂ ICAR ಮತ್ತು ಅದರ ಅಂಗಸಂಸ್ಥೆಗಳ ಬಗ್ಗೆ ಕ್ಲಾಸ್ ನಂಬರ್ 885ರಲ್ಲಿ, ಕೃಷಿ ಮತ್ತು ಇತರ GI ಟ್ಯಾಗ್ಗಳು 2025 ಬಗ್ಗೆ ಕ್ಲಾಸ್ ನಂಬರ್ 886, 890ರಲ್ಲಿ ಭಾರತದಲ್ಲಿರ್ತಕ್ಕಂಥ ವಿವಿಧ ಕ್ಯಾಟಲ್, ಗೋಟ್, ಶೀಪ್, ಬಫೆಲೋ ಆ್ಯಂಡ್ ಪಿಗ್ ವೆರೈಟೀಸು, ಬ್ರೀಡ್ಸ್ ಬಗ್ಗೆ ಕ್ಲಾಸ್ ನಂಬರ್ 890ರಲ್ಲಿ, ಮತ್ತು 2017ರಲ್ಲಿ KPSC ನಡೆಸಿದ ಎಒ ಮತ್ತು ಎಒ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. 1ನೇ ಭಾಗದಲ್ಲಿ ಪ್ಲಾಂಟ್ ಸ್ಪೀಸೀಸ್ ಆ್ಯಂಡ್ ವೆರೈಟೀಸ್ ಎಒ ಪರೀಕ್ಷೆದು, ಅದೇ ರೀತಿಯಾಗಿ ಎಒ ಪರೀಕ್ಷೆದು ಕ್ಲಾಸ್ ನಂಬರ್ 892, ಕ್ಲಾಸ್ ನಂಬರ್ 894ರಲ್ಲಿ ವಿವಿಧ ಕ್ರಾಪಿಂಗ್ ಮೆಥಡ್ಸ್, ಬೆಳೆ ಪದ್ಧತಿಗಳ ಬಗ್ಗೆ 893ನೇ ಕ್ಲಾಸಲ್ಲಿ, ಇದು 894ನೇ ಕ್ಲಾಸ್. ಮತ್ತೊಮ್ಮೆ ಕರೆಂಟ್ ಅಫೇರ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹಾಗಾದರೆ ಆಗಸ್ಟ್ 2025ರ ಪ್ರಮುಖ ಪ್ರಚಲಿತ ಘಟನೆಗಳ ಭಾಗ 8ರ ಮೊದಲನೇ ಪ್ರಶ್ನೆ ಏನಿದೆ? ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಕುರಿತು ಒಂದು ಒಪ್ಪಿಗೆಗೆ, ಒಂದು ನಿರ್ಧಾರಕ್ಕೆ ಬರಲಾಗಿತ್ತು. ಆ ನಿರ್ಧಾರವನ್ನು ನಿನ್ನೆ ಅಂದರೆ 25/8/2025ರಂದು ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಆ ಆದೇಶದ ಒಂದು ಪ್ರತಿ ನಿಮ್ಮ ಬೇರೆ ಬೇರೆ ಟೆಲಿಗ್ರಾಮ್ ಚಾನಲಲ್ಲಿ ನೋಡಿರ್ತೀರ ಕೂಡ. ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ನಾವು ಅಪ್ಲೋಡ್ ಮಾಡಿದ್ವಿ, ನೋಡಿರ್ಬೋದು. ಆ ಅಧಿಕೃತ ಆದೇಶದ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದ್ದಾವೆ ಅನ್ನೋದು ಇಲ್ಲಿ ಪ್ರಶ್ನೆ. ಹೌದು, ಅಧಿಕೃತ ಆದೇಶ ಈಗ ಬಂದಾಗಿದೆ. ಹಾಗಾದರೆ ಅದರ ಬಗ್ಗೆ ಒಂದಷ್ಟು ಹೇಳಿಕೆಗಳನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಯಾವ ತಪ್ಪಾಗಿದ್ದಾವೆ ಅಂತ. ಯಾಕಂದರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ರೀತಿಯಾಗಿ ಬರ್ತಾ ಇದ್ದಾವೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ರೀಸೆಂಟ್ ಅಫಿಷಿಯಲ್ ಆರ್ಡರ್ ಆಫ್ ದ ಸ್ಟೇಟ್ ಗವರ್ನಮೆಂಟ್ ರಿಗಾರ್ಡಿಂಗ್ ದ ಇಂಟರ್ನಲ್ ರಿಸರ್ವೇಷನ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಆರ್ ಇನ್ಕರೆಕ್ಟ್, ಈಸ್ ಆರ್ ಇನ್ಕರೆಕ್ಟ್ ಅನ್ನೋ 3 ಹೇಳಿಕೆ ಇದ್ದಾವೆ. ಸೊ 1, 2, 3 ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಹಾಗಾದರೆ ಯಾವ್ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ, ಯಾವ ತಪ್ಪಾಗಿದ್ದಾವೆ ನೋಡೋಣ. ಫಸ್ಟ್ ಒನ್ನು, ರಾಜ್ಯ ಸರ್ಕಾರವು ರಾಜ್ಯದ 101 ಪರಿಶಿಷ್ಟ ಜಾತಿ ಸಮುದಾಯಗಳನ್ನು 3 ವರ್ಗಗಳಾಗಿ ವಿಂಗಡಿಸಿ ಆದೇಶವನ್ನು ಹೊರಡಿಸಿದೆ. ದ ಗವರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಇಶ್ಯೂಡ್ ಆನ್ ಆರ್ಡರ್ ಡಿವೈಡಿಂಗ್ ದ ಸ್ಟೇಟ್ಸ್ 101 ಶೆಡ್ಯೂಲ್ ಕ್ಯಾಸ್ಟ್ ಕಮ್ಯುನಿಟೀಸ್ ಇಂಟು ದ 3 ಕ್ಯಾಟಗರೀಸ್. ನಿವೃತ್ತ ನ್ಯಾಯಮೂರ್ತಿಗಳು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿದ್ದದ್ದು 5 ವಿವಿಧ ವರ್ಗೀಕರಣ ಮಾಡಿ ಕೊಟ್ಟಿದ್ರು. 1 ABCDE ಅಂತ 5 ಗುಂಪುಗಳಾಗಿ ವರ್ಗೀಕರಣ ಮಾಡಿಕೊಟ್ಟಿದ್ರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು. ಆದರೆ ಸರ್ಕಾರ ಅದನ್ನು ಅಧ್ಯಯನವನ್ನು ಮಾಡಿ ಆ 5 ಗುಂಪುಗಳನ್ನು 3 ಗುಂಪುಗಳಾಗಿ ವರ್ಗೀಕರಣ ಮಾಡಿ ಆದೇಶವನ್ನು ಹೊರಡಿಸಿದೆಯಾ ಅಂತಕ್ಕಂಥದ್ದು ಮೊದಲ ಹೇಳಿಕೆ. ನೋಡೋಣ. ಎರಡನೇದು, ದ ಟೋಟಲ್ ರಿಸರ್ವೇಷನ್ ಗಿವನ್ ಟು ದ ಶೆಡ್ಯೂಲ್ ಕ್ಯಾಸ್ಟ್ ಕಮ್ಯುನಿಟೀಸ್ ಇನ್ ದ ಸ್ಟೇಟ್ ಈಸ್ 27%. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ನೀಡಿರ್ತಕ್ಕಂಥ ಒಟ್ಟು ಮೀಸಲಾತಿ 27% ಇದೆಯಾ? ನೋಡೋಣ ಎರಡನೇ ಹೇಳಿಕೆ ಸರಿನಾ ತಪ್ಪಂತ. ಮೂರನೇದು, ಈ ಒಳ ಮೀಸಲಾತಿಯು ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಕ್ಷೇತ್ರಗಳಿಗೆ ಅನ್ವಯಿಸುತ್ತದೆ. ದ ಇಂಟರ್ನಲ್ ರಿಸರ್ವೇಷನ್ ಅಪ್ಲೈಸ್ ಟು ದ ಫೀಲ್ಡ್ಸ್ ಆಫ್ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಪಾಲಿಟಿಕ್ಸ್. ಹಾಗಾದರೆ 1 ಮತ್ತು 2 ತಪ್ಪಾಗಿದ್ದಾವೆ ಇಲ್ಲಿ. ಯಾಕಂದರೆ ಎಷ್ಟು ಹೇಳಿಕೆಗಳು ತಪ್ಪಾಗಿದ್ದಾವೆ ಅಂತ ಕೇಳಿದ್ದೀವಿ. 1 ಮತ್ತು 2 ತಪ್ಪು, 1 ಮಾತ್ರ ತಪ್ಪಾಗಿದೆ. 2 ಮತ್ತು 3 ತಪ್ಪಾಗಿದ್ದಾವೆ. ಎಲ್ಲವೂ ತಪ್ಪಾಗಿದ್ದಾವೆ ಅಂದರೆ ಸರಿಯಾದ ಉತ್ತರ 2 ಮತ್ತು 3 ತಪ್ಪಾಗಿದ್ದಾವೆ. ಹೌದಾ? ಹಾಗಿದ್ರೆ ರಾಜ್ಯದಲ್ಲಿನ ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಇರ್ತಕ್ಕಂಥ ಒಟ್ಟು ಮೀಸಲಾತಿ 27% ಅಲ್ವಾ? ಅಂದರೆ ಸೊ 17% ಆಗಿದೆ. ಗೊತ್ತಿರುತ್ತೆ ನಿಮಗೆ, ಸುಮ್ಮನೆ ಜಸ್ಟ್ ರೀಕ್ಯಾಪ್ ಮಾಡ್ಕೊಳ್ಳೋಕ್ಕೆ ಇರಲಿ ಒಂದು ಪ್ರಶ್ನೆ ಅನ್ನೋ ಉದ್ದೇಶಕ್ಕೆ. ಮತ್ತು ಈ ಒಳ ಮೀಸಲಾತಿ ಶಿಕ್ಷಣ, ಉದ್ಯೋಗ, ರಾಜಕೀಯ ಕ್ಷೇತ್ರಗಳಿಗೆ ಅನ್ವಯಿಸೋದಿಲ್ವಾ? ಹಾಗೆ 3ನೇ ಹೇಳಿಕೆ ತಪ್ಪ ಅಂದರೆ ಹೌದು, ಸದ್ಯಕ್ಕೆ ರಾಜಕೀಯ ಕ್ಷೇತ್ರ ಅಂತ ಕೊಟ್ಟಿಲ್ಲ, ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಅಂತ ಆದೇಶದಲ್ಲಿದೆ. ಫೈನ್. ಹಾಗಾದರೆ ಬನ್ನಿ ಏನಿದೆ ಮಾಹಿತಿ. ಕರ್ನಾಟಕ ಸರ್ಕಾರದ ನಡಾವಳಿಗಳು 25/8/2025 ಅಂದರೆ ನಿನ್ನೆ
ಬಂದಿರತಕ್ಕಂಥ ಈ ಆದೇಶದ ಪ್ರತಿಯಲ್ಲಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಕಲ್ಪಿಸುವ ಬಗ್ಗೆ ಅಂತ ಇದೆ. ಕರ್ನಾಟಕ ಸರ್ಕಾರವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಒಂದು ಆದೇಶವನ್ನು ಕೊಟ್ಟಿತ್ತು. ಯಾವುದರ ತೀರ್ಪಿನ ಅನ್ವಯ ಅಂದರೆ ಪಂಜಾಬ್ ರಾಜ್ಯ ಮತ್ತು ಇತರರು ವರ್ಸಸ್ ದೇವಿಂದರ್ ಸಿಂಗ್ ಪ್ರಕರಣದಲ್ಲಿ ನೀಡಿರುವ ತೀರ್ಪಿನ ಅನ್ವಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಮಾಡಿ ಅವರಿಗೆ ನ್ಯಾಯವನ್ನು ಒದಗಿಸಿ ಅಂತೇನು ಸುಪ್ರೀಂ ಕೋರ್ಟ್ ಮಹತ್ವದ ಮೈಲಿಗಲ್ಲು ತೀರ್ಪನ್ನೇನು ಕೊಟ್ಟಿತ್ತು, ಅದರ ಇಂಪ್ಲಿಮೆಂಟೇಷನ್ಗಾಗಿ ಅಧ್ಯಯನವನ್ನು ನಡೆಸಿ ವರದಿಯನ್ನು ಸಲ್ಲಿಸಲು ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏಕಸದಸ್ಯ ಆಯೋಗವನ್ನು ರಚಿಸಿತ್ತು. ಆ ಆಯೋಗವು 4/8/2025 ಅಂದರೆ ಇದೇ ತಿಂಗಳ 4ನೇ ತಾರೀಕು ಸರ್ಕಾರಕ್ಕೆ ವರದಿಯನ್ನು ಕೂಡ ಸಲ್ಲಿಸಿತ್ತು. ಹಾಗಾದರೆ ನಿವೃತ್ತ ನ್ಯಾಯಮೂರ್ತಿಗಳು ಎಚ್.ಎನ್. ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗದ ವರದಿಯಂತೆ ಅವರು ಏನು ಮಾಡಿದರು, ಪರಿಶಿಷ್ಟ ಜಾತಿಗಳನ್ನು ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ, ಪ್ರವರ್ಗ ಡಿ ಮತ್ತು ಪ್ರವರ್ಗ ಇ ಎಂದು 5 ಗುಂಪುಗಳಾಗಿ ವರ್ಗೀಕರಿಸಿತ್ತು. ಸದರಿ ಆಯೋಗದ ವರದಿಯನ್ನು ಪರಿಶೀಲಿಸಿ ಸೂಕ್ತ ನಿರ್ಧಾರಕ್ಕಾಗಿ ಸಚಿವ ಸಂಪುಟದ ಮುಂದೆ ಮಂಡಿಸಲಾಗಿತ್ತು ಕೂಡ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಮತ್ತು ವರ್ಗೀಕರಣದ ಬಗ್ಗೆ ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗವು ನೀಡಿರುವ ವರದಿಯನ್ನು ಕೂಲಂಕುಷವಾಗಿ ಚರ್ಚಿಸಿ ಕೆಲವು ಮಾರ್ಪಾಡುಗಳೊಂದಿಗೆ ಸದರಿ ವರದಿಯನ್ನು ಸಚಿವ ಸಂಪುಟ ಒಪ್ಪಿರುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. ಹಾಗಾದರೆ ಏನಿದೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳು? ಈಗೇನು ಪ್ರಸ್ತಾವನೆ ನೋಡಿದ್ವಿ, ಈ ಪ್ರಸ್ತಾವನೆಯಲ್ಲಿ ವಿವರಿಸಿರ್ತಕ್ಕಂಥ ಅಂಶಗಳ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯನ್ನು ಅಗತ್ಯ ಮಾರ್ಪಾಡುಗಳೊಂದಿಗೆ ಅಂಗೀಕರಿಸಿ ಪರಿಶಿಷ್ಟ ಜಾತಿಯಲ್ಲಿರುವ 101 ಜಾತಿಗಳನ್ನು 5 ಪ್ರವರ್ಗಗಳಾಗಿ ಏನು ವರದಿ ನೀಡಿದ್ರು ನ್ಯಾಯಮೂರ್ತಿಗಳು, ನಿವೃತ್ತ ನ್ಯಾಯಮೂರ್ತಿಗಳು, ಅವರ ವರದಿಗೆ ಬದಲಾಗಿ ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು 3 ಪ್ರವರ್ಗಗಳಾಗಿ ವರ್ಗೀಕರಿಸ್ತಾ ಇದ್ದೀವಿ. ಅವರು 5 ಕ್ಯಾಟಗರಿಗಳನ್ನು ಕೊಟ್ಟಿದ್ರು, ಇವರು 3 ಕ್ಯಾಟಗರಿಗಳಾಗಿ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ಈ 3 ಪ್ರವರ್ಗಗಳಾಗಿ ವರ್ಗೀಕರಿಸಿ ಇನ್ನು ಮುಂದೆ ಹೇಳ್ತಾ ಹೋಗ್ತಾರೆ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ 17% ಮೀಸಲಾತಿ ಏನಿದೆ ಶೆಡ್ಯೂಲ್ ಕ್ಯಾಸ್ಟ್ಗೆ ಅದನ್ನು ಮುಂದುವರಿಸ್ತಾ ಪ್ರವರ್ಗ ಎರಲ್ಲಿನ ಸಮುದಾಯಗಳಿಗೆ 6%, ನೋಡಿ ಪ್ರವರ್ಗ ಎಗೆ 6%, ಪ್ರವರ್ಗ ಬಿಗೆ ಮತ್ತು 6% ಮತ್ತು ಪ್ರವರ್ಗ ಸಿಗೆ 5%. 6 + 6 12 + 5 17% ಏನೀಗ ಪ್ರಸ್ತುತ ಮೀಸಲಾತಿ ಇದೆ ಶೆಡ್ಯೂಲ್ ಕ್ಯಾಸ್ಟ್ಗೆ, ಅದನ್ನೇ ಈ ಒಳ ಮೀಸಲಾತಿಯನ್ನು ಮಾಡಿದ್ದಾರೆ. ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ಆಯೋಗದ ವರದಿಯಲ್ಲಿ ಪ್ರವರ್ಗ ಇ ಅಂತ ಒಂದಿತ್ತು, ಅದರಲ್ಲಿ ಕರ್ನಾಟಕ ಅಂದರೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಎಂಬ 3 ಸಮುದಾಯಗಳನ್ನು ಈ ಪ್ರವರ್ಗ ಇದಲ್ಲಿ ಜಸ್ಟಿಸ್ ಎಚ್.ಎನ್. ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಕೊಟ್ಟಿದ್ರು. ಅಂದರೆ ಈ 101 ಜಾತಿಗಳಿಗೆ ಯಾವುದೇ ಇಂಥದ್ದೇ ಜಾತಿ ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಪರಿಸಿದ್ರು. ಆ 3 ಸಮುದಾಯಗಳನ್ನು ಪ್ರವರ್ಗ ಇದಲ್ಲಿ ಸೇರಿಸಿದ್ರು. ಯಾಕಂದರೆ ತಮ್ಮ ಮೂಲ ಜಾತಿಯನ್ನು ತಿಳಿಸದೇ ಇರುವುದರಿಂದ ಸದರಿ 3 ಜಾತಿಗಳು ಅನುಬಂಧಗಳಲ್ಲಿರುವ ಪ್ರವರ್ಗ ಎ ಆಗಿರ್ಬೋದು ಅಥವಾ ಪ್ರವರ್ಗ ಬಿಗಳಲ್ಲಿ ಮೀಸಲಾತಿ ಸೌಲಭ್ಯವನ್ನು ಪಡೆಯಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಹಿಂದೆ ಈ 3 ಪ್ರವರ್ಗ ಬಿಗೆ ಸೇರಿಸಿದ್ದಾರೆ ಅಂತೇನೋ ನಾವು ನ್ಯೂಸ್ ಪೇಪರ್ ಕಟ್ಟಿಂಗಲ್ಲಿ ನೋಡಿದ್ವಿ. ಬಟ್ ಈಗ ಪ್ರವರ್ಗ ಎ ಅಥವಾ ಪ್ರವರ್ಗ ಬಿ ಎರಡರಲ್ಲಿ ಬೇಕಾದರೂ ಅವರು ಸೌಲಭ್ಯವನ್ನು ಪಡಿಬಹುದು ಅಂತ ಸರ್ಕಾರಿ ಆದೇಶದಲ್ಲಿದೆ. ರಾಜ್ಯ ಸಿವಿಲ್ ಸೇವೆಗಳ ಹುದ್ದೆಗಳಿಗೆ ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ತಡೆ ಹಿಡಿಯಲಾದ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ಕ್ರಮ ವಹಿಸ್ತಕ್ಕಂಥದ್ದು DPRಗೆ ಈಗ ನಿರ್ದೇಶನವನ್ನು ನೀಡ್ತಾ ಇದ್ದಾರೆ. ನೇರ ನೇಮಕಾತಿ ಪ್ರಕ್ರಿಯೆಯನ್ನು ತಡೆದಿದ್ರಲ್ವ, ಅದು ಈಗ ಮತ್ತೆ ಆರಂಭವಾಗುತ್ತೆ. ಆ ಮೂಲಕ ಬಹಳ ದಿನಗಳಿಂದ ಕಾಯ್ತಾ ಇರ್ತಕ್ಕಂಥ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ನಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದರಿಂದ ಅನುಕೂಲ ಆಗುತ್ತೆ. ಓಕೆ, ಎಲ್ಲ ಇಲಾಖೆಗಳು ಮತ್ತು ಅವುಗಳ ಅಧೀನದ ಎಲ್ಲ ನಿಗಮ ಮಂಡಳಿ ಸಂಸ್ಥೆಗಳಲ್ಲಿ ಮುಂಬಡ್ತಿ ಪ್ರಕ್ರಿಯೆಯನ್ನು, ನೇಮಕಾತಿ ಪ್ರಕ್ರಿಯೆಯನ್ನು ಕೂಡ ಇನ್ನು ಮುಂದೆ ಮುಂದುವರಿಸಬಹುದಾಗಿದೆ. ಅದಕ್ಕೆ DPR ಇಂದ ಸಪರೇಟ್ ಆರ್ಡರ್ ಕೂಡ ಬರುತ್ತೆ, ಕಾದ ನೋಡೋಣ.
4ನೇ ಅಂಶದಲ್ಲಿ ಹೇಳ್ತಾ ಹೋಗ್ತಾರೆ, ಉದ್ಯೋಗಗಳ ನೇಮಕಾತಿಯಲ್ಲಿ ಹಾಜರಾಗುವ ಎಲ್ಲ ಅಭ್ಯರ್ಥಿಗಳಿಗೆ ಆಯಾ ನೇಮಕಾತಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲು ಕೂಡ ತೀರ್ಮಾನಿಸಲಾಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PSI ಆಗಿರ್ಬೋದು, ಅಥವಾ ಇನ್ನಿತರ ಪರೀಕ್ಷೆಗಳಿಗೆ ಏನು ಗರಿಷ್ಠ ವಯೋಮಿತಿ ಏನಿದೆ ಅದನ್ನು ಕೂಡ ಹೆಚ್ಚಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ನಿಮ್ಮ ಬೇಡಿಕೆ ಏನಿತ್ತು ಅದು ಕೂಡ ಈಗ ಪೂರೈಕೆ ಆಗ್ತಾಯಿದೆ. ಬಟ್ ಎಷ್ಟು ವರ್ಷ ಅಂತ ಇನ್ನೂ ಬಂದಿಲ್ಲ. ಹಾಗಾಗಿ ಅದಕ್ಕೆ ಪ್ರತ್ಯೇಕ ಆದೇಶ ಹೊರಡಿಸಲು ಕೂಡ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಅಗತ್ಯ ಕ್ರಮ ವಹಿಸುವುದಕ್ಕೆ ನಿರ್ದೇಶನವನ್ನು ನೀಡ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ಅವರು ಸಪ್ರೇಟ್ ಆರ್ಡರ್ನ ಕೊಡ್ತಾರೆ, ಯಾವ ಎಕ್ಸಾಮ್ಗೆ ಎಷ್ಟು ವಯೋಮಿತಿ ಸಡಿಲಿಕೆ ಅಂತ. ಇನ್ನು ಹೊಸ ದತ್ತಾಂಶ ಮತ್ತು ಮಾಹಿತಿ ಬಂದಾಗ ಅಗತ್ಯ ಮಾರ್ಪಾಡುಗಳನ್ನು ಮಾಡಲು ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗಕ್ಕೆ ಅಧಿಕಾರ ನೀಡುವ ಬಗ್ಗೆ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಅಧಿನಿಯಮ 2002ಕ್ಕೆ ಸೂಕ್ತ ತಿದ್ದುಪಡಿಯನ್ನು ತರಲಾಗುವುದು. ಮತ್ತು 6ನೇ ಪಾಯಿಂಟಲ್ಲಿ ಹೇಳ್ತಾರೆ, ಪರಿಶಿಷ್ಟ ಜಾತಿಗಳಲ್ಲಿನ ಚಲನಶೀಲತೆಯನ್ನು ಹಾಗೂ ಲಭ್ಯವಾಗುವ ದತ್ತಾಂಶಗಳನ್ನು ಪರಿಶೀಲಿಸಿಕೊಂಡು ಕಾಲಕಾಲಕ್ಕೆ ಈ ಜಾತಿಗಳನ್ನು ಅಧ್ಯಯನ ಮಾಡಿ ವರದಿ ನೀಡಲು ಶಾಶ್ವತ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ರಚಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಗಮನಿಸಿ, ಶಾಶ್ವತ ಪರಿಶಿಷ್ಟ ಜಾತಿಗಳ ಆಯೋಗ. ಯಾಕಂದ್ರೆ ಈ ಜನಸಂಖ್ಯೆ ಅಂತಕ್ಕಂಥದ್ದು ಚಲನಶೀಲತೆಯನ್ನು ಹೊಂದಿರತಕ್ಕಂಥದ್ದು ಅಂತ ಹೇಳ್ತೀವಿ. ಅದು ಕಾಲಕಾಲಕ್ಕೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಮತ್ತು ಹೆಚ್ಚಾದಂತೆ ಆ ವರ್ಗಕ್ಕೆ ಹೆಚ್ಚಿನ ಮೀಸಲಾತಿಯನ್ನು ಕೊಡಬೇಕಾಗುತ್ತೆ ಅಲ್ವಾ. ಆ ಸಮಾಜ ಅಥವಾ ಆ ಪರ್ಟಿಕ್ಯುಲರ್ ಕ್ಯಾಸ್ಟ್ ಅವರು ಉನ್ನತ ಸ್ಥಾನಕ್ಕೆ ಬಂದಾಗ ಅದರ ಫಲಾನುಭವಿಗಳಾಗೋದಕ್ಕೆ ಅವಕಾಶವನ್ನು ಕಡಿಮೆ ಮಾಡಿ ಬೇರೆ ಹಿಂದುಳಿದಿರ್ತಕ್ಕಂಥವ್ರಿಗೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕಾಗುತ್ತೆ. ಇದೆಲ್ಲವೂ ಕೂಡ ಚಲನಶೀಲತೆ ಆಗ್ತಕ್ಕಂಥದ್ದು. ಅಂದರೆ ಕಾಲಕಾಲಕ್ಕೆ ಮಾರ್ಪಾಡನ್ನು ತರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರುತ್ತೆ ಅನ್ನೋ ಉದ್ದೇಶಕ್ಕಾಗಿ ಇದೆಲ್ಲವನ್ನ ಅಧ್ಯಯನ ಮಾಡಿ ವರದಿಯನ್ನು ಕೊಡಲು ಶಾಶ್ವತ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ಕೂಡ ರಚನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅಧಿಕೃತ ಆದೇಶವನ್ನು ಹೊರಡಿಸ್ತಾ ಇದ್ದಾರೆ. ಹಾಗಾದರೆ 6% ಪ್ರವರ್ಗ ಎಗೆ ಏನು ಕೊಡ್ತಾ ಇದ್ದಾರೆ, ಆ ಪ್ರವರ್ಗ ಎದಲ್ಲಿರ್ತಕ್ಕಂತಹ ಒಟ್ಟು 16 ಅನ್ನಕ್ಕಿಂತಲೂ ಒಟ್ಟಾರೆ ಇಲ್ಲಿ ಏನು ಸಂಖ್ಯೆ ಏನಿದೆ ಆ ಸಂಖ್ಯೆಯನ್ನು ನೋಡ್ಬೋದು. ಸೀರಿಯಲ್ ನಂಬರ್ 1ರಲ್ಲಿ ಯಾವ್ಯಾವ ಕ್ಯಾಸ್ಟ್ಗಳಿದ್ದಾವೆ, ಸೀರಿಯಲ್ ನಂಬರ್ 2ಅಲ್ಲಿ ಯಾವ್ಯಾವು, ಒಟ್ಟಾರೆಯಾಗಿ ಈ ಪ್ರವರ್ಗ 1ರಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು 6%. ಇದು ಪ್ರವರ್ಗ ಎ. ಪ್ರವರ್ಗ ಬಿದಲ್ಲಿ ಕೂಡ ನೋಡ್ಬೋದು. ಸೊ 6% ಯಾವ್ಯಾವು ಪ್ರಮುಖವಾಗಿರ್ತಕ್ಕಂತಹ ಜಾತಿಗಳು ಇದರಲ್ಲಿ ಬರ್ತವೆ ಅನ್ನೋದನ್ನು ನೋಡ್ಬೋದು. ಇನ್ನು ಪ್ರವರ್ಗ ಸಿ. ಪ್ರವರ್ಗ ಸಿಯಲ್ಲಿ ಸಾಕಷ್ಟು ಜಾತಿಗಳಿದ್ದಾವೆ, ಬಟ್ ಅವುಗಳ ಒಟ್ಟಾರೆ ಜನಸಂಖ್ಯೆ ಕಡಿಮೆ ಇದೆ, ಹಾಗಾಗಿ 5% ಕೊಟ್ಟಿದ್ದಾರೆ. ಈ ಒಂದು PDF ಅನ್ನು ಕೊಡ್ತೀನಿ. ಆ PDF ಕೊಟ್ಟಾಗ ಕಂಪ್ಲೀಟ್ ಆಗಿ ನೀವು ನೋಡ್ಕೋಬಹುದು. ಇಷ್ಟ ಆಯಿತು. ಇದು ನಿನ್ನೆ ಬಂದಿರತಕ್ಕಂಥ ಅಧಿಕೃತ ಆದೇಶ. ಇದಕ್ಕೆ ಪೂರಕವಾಗಿ ಜಸ್ಟಿಸ್ HN ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಾಗ ಏನು ಕೊಟ್ಟಿದ್ರು, ಸರ್ಕಾರ ಸಚಿವ ಸಂಪುಟ ಸಭೆ ಮುಂದೆ ಏನು ಡಿಸ್ಕಷನ್ ಮಾಡಿತ್ತು, ಅವ್ರು ಏನು ನಂತರ ಹೇಳಿದ್ರು, ಈಗ ಅಧಿಕೃತ ಆದೇಶ, ಅದೆಲ್ಲವನ್ನು ಕೂಡ ಎಲ್ಲ ಪೇಪರ್ ಕಟ್ಟಿಂಗ್ ಇದ್ದಾವೆ, ಒಂದ್ಸಲ ನೀವೇ ಎಲ್ಲವನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಈಗ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಎಡಗೈಗೆ 6%, ಬಲಗೈಗೆ 5% ಯಾರು ಒಳ ಮೀಸಲನ್ನು ನಿಗದಿಪಡಿಸಿ ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅವರ ಆಯೋಗದಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿತ್ತು. ಅವರೇನು ಹೇಳಿದ್ರು, ಗುಂಪು 1ರಲ್ಲಿ ಅತಿ ಹಿಂದುಳಿದಿರ್ತಕ್ಕಂಥ ಜಾತಿಗಳಿಗೆ 1%, ಎಡಗೈ ಜಾತಿಗಳಿಗೆ 6%, ಬಲಗೈ ಜಾತಿಗಳಿಗೆ 5%, ಬಂಜಾರ, ಬೋವಿ, ಕೊರಚ, ಕೊರಮ, ಅಸ್ಪೃಶ್ಯರಲ್ಲದ ಜಾತಿಗಳಿಗೆ 4%, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಗುಂಪು 5ರಲ್ಲಿ 1% ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿದ್ರು. ಈಗ ಮತ್ತೆ ನಮ್ಗೆ ಏನಾಗುತ್ತೆ, ಕನ್ಫ್ಯೂಷನ್ ಆಗೋದು ಬೇಡ ಅನ್ನೋ ಉದ್ದೇಶಕ್ಕಾಗಿ ಆಯೋಗದ ಶಿಫಾರಸ್ ಏನಿತ್ತು ಮತ್ತು ಸಚಿವ ಸಂಪುಟದ ಮಾರ್ಪಾಡು ಏನಿತ್ತು ಅನ್ನೋದನ್ನು ಮಾತ್ರ ತಿಳ್ಕೊಳ್ತಾ ಹೋಗಿ. ಪಟ್ಟಿಯಲ್ಲಿ ಗುರುತಿಸಿಕೊಳ್ಳದ ಜಾತಿಗಳ ಕುಲಶಾಸ್ತ್ರೀಯ ಅಧ್ಯಯನವನ್ನು ನಡೆಸಿ ಜಾತಿ ಪಟ್ಟಿಯಲ್ಲಿ ಸೇರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕಂತ ಒಂದು ಶಿಫಾರಸು ಮಾಡಿದೆ. ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ಕರ್ನಾಟಕ ಎಂದು ನಮೂದಿಸಿದವರಿಗೆ ಅದೇ ಹೆಸರಿನ ಜಾತಿ ಪ್ರಮಾಣ ಪತ್ರವನ್ನು ಈಗ ಸದ್ಯಕ್ಕೆ ಕೊಡಿ ಮತ್ತು ಅವರು ನಂತರ ಅವರ ಮೂಲ ಜಾತಿಯನ್ನು ಅಧ್ಯಯನ ಮಾಡಿ ಅವ್ರನ್ನ ಆಯಾ ಜಾತಿಗಳಿಗೆ ಸೇರಿಸಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಉದ್ಯೋಗದಲ್ಲಿ ರೋಸ್ಟರ್ ಬಿಂದುಗಳನ್ನು ಗುಂಪುಗಳ ಆಧಾರದಲ್ಲಿ ಗುರುತಿಸಬೇಕು, ಅದೇ ಆಧಾರದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಮತ್ತು
ಮೂಲ ಜಾತಿಯನ್ನು ಯಾರು ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಎಂದು ನಮೂದಿಸಿರ್ತಕ್ಕಂಥವರಿಗೆ ಮೂಲ ಜಾತಿಯನ್ನು ಗುರುತಿಸಿ ಅವರಿಗೆ ಅದೇ ಪ್ರಮಾಣ ಪತ್ರವನ್ನು ಮುಂದಿನ ದಿನಗಳಲ್ಲಿ ಕೊಡೋದಕ್ಕೆ ನೀವು ಪ್ರಯತ್ನಗಳನ್ನು ಮಾಡಿ ಅಂತ ಶಿಫಾರಸುಗಳನ್ನು ಕೂಡ ಮಾಡಿದೆ. ಓಕೆ, ಸೊ ಇನ್ನು ಜನಸಂಖ್ಯೆಯನ್ನು ತೆಗೆದುಕೊಂಡಾಗ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರ್ತಕ್ಕಂಥ 101 ಜಾತಿಗಳಲ್ಲಿ ಮತ್ತು ಇದರಲ್ಲಿ ಎಡಗೈ ಮತ್ತು ಬಲಗೈ ಅಂತ ಇದ್ದಾರಂತೆ, ನಿಮಗೆ ಗೊತ್ತಿರುತ್ತೆ, ಹೆಚ್ಚಿನ ಮಾಹಿತಿ ಓದ್ಕೊಳ್ಳಿ. ಇಲ್ಲಿ ಈ ಜನಸಂಖ್ಯೆಯನ್ನು ನೋಡಿದಾಗ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಮಾದಿಗ ಜಾತಿಯಿಂದ 27,73,780 ಜನಸಂಖ್ಯೆ ಇದೆ. ವಲಯ ಜಾತಿಯಿಂದ 2ನೇ ಸ್ಥಾನದಲ್ಲಿ, ಬಂಜಾರ 3ನೇ ಸ್ಥಾನ, ಬೋವಿ, ಬಾಂಬಿ, ಛಲವಾದಿ, ಬೇಡ ಜಂಗಮ, ಹೀಗೆ ಒಂದಷ್ಟು ಅಂದರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಜಾತಿಗಳು ಯಾವ್ಯಾವು ಅಂತಕ್ಕಂಥ ಕುತೂಹಲ ಕೂಡ ಇರ್ಬೋದು. ಅಂದರೆ 101 ಜಾತಿಗಳಲ್ಲಿ ಹೆಚ್ಚು ಜನಸಂಖ್ಯೆ ಯಾರ್ದಿದೆ ಅಂತಕ್ಕಂಥದ್ದು ಅಲ್ವಾ. ಸೊ ಹೀಗೆ ಒಟ್ಟಾರೆಯಾಗಿ ಸಮೀಕ್ಷೆ ನಡೆಸಿರ್ತಕ್ಕಂತಹ ನಾಗಮೋಹನ್ ದಾಸ್ ವರದಿಯಲ್ಲಿ ಎಡಗೈ ಅವರು 27 ಲಕ್ಷ ಮತ್ತು 2ನೇ ಸ್ಥಾನದಲ್ಲಿ ಬಲಗೈ ಅವರು 24 ಲಕ್ಷ ಜನಸಂಖ್ಯೆಯನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ಹೆಚ್ಚಿನ ಮಾಹಿತಿಯನ್ನು ನೀವು ನೋಡ್ಬೋದು. 10,000ಕ್ಕಿಂತ ಕಡಿಮೆ ಇರ್ತಕ್ಕಂಥ ಜನಸಂಖ್ಯೆ 73 ಜಾತಿಗಳು, ಅಂದರೆ 101 ಜಾತಿಗಳಲ್ಲಿ 73 ಜಾತಿಗಳು ಕೇವಲ 10,000ಕ್ಕಿಂತಲೂ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥವ್ರು ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. 10,000ದಿಂದ 50,000 12 ಜಾತಿ ಇದ್ದಾವೆ, 50,000ದಿಂದ 1,00,000 5 ಜಾತಿ ಇದ್ದಾವೆ, 1,00,000ಕ್ಕಿಂತ ಹೆಚ್ಚು 11 ಜಾತಿಗಳಿದ್ದಾವೆ. ಅವು ಯಾರ್ಯಾರು ಅಂತಕ್ಕಂಥದ್ದು ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಆಯೋಗದಲ್ಲಿ. ಇನ್ನು ಅತಿ ಕಡಿಮೆ ಇರತಕ್ಕಂತಹ ಜನಸಂಖ್ಯೆಯ ಯಾವ ಜಾತಿ ಅನ್ನೋದು ಕೂಡ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗಿದ್ದಾರೆ. ಇನ್ನು ಪ್ರವರ್ಗ ಎ ಅಲ್ಲಿ ಒಟ್ಟು 59 ಜಾತಿಗಳಿದ್ದಾವೆ, 5,22,000 ಜನಸಂಖ್ಯೆ ಇದೆ ಅಷ್ಟೇ. ಒಟ್ಟು ಜನಸಂಖ್ಯೆ, ಒಟ್ಟು ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯ ಆಲ್ಮೋಸ್ಟ್ 5%, ಅವರಿಗೆ 1% ಮೀಸಲಾತಿ ಕೊಟ್ಟಿದ್ದಾರೆ. ಇನ್ನು ಪ್ರವರ್ಗ ಬಿದಲ್ಲಿ ಅಂದರೆ ಎಡಗೈ ಅಂತ ಏನು ಕರಿತೀವಿ, ಅದರಲ್ಲಿ ಸುಮಾರು 36 ಲಕ್ಷ ಜನ ಅವರೇ ಇದ್ದಾರೆ. ಸೊ 34 ಅಥವಾ 35% ಪಾಪ್ಯುಲೇಷನ್ ಇರೋದ್ರಿಂದ ಅವ್ರಿಗೆ 6% ಕೊಡಿ ಅಂತ ವರದಿ ಹೇಳಿತ್ತು. ಅದೇ ರೀತಿಯಾಗಿ ಪ್ರವರ್ಗ ಸಿ ಅಥವಾ ಬಲ್ಗೈ ಅಂತ ಏನು ಕರಿತೀವಿ, ಅದರ 17% ಇದ್ದಾರೆ. 17 ಜಾತಿಗಳಲ್ಲಿ 30 ಲಕ್ಷ ಜನ ಇದ್ದಾರೆ. ಆಲ್ಮೋಸ್ಟ್ 28 to 29% ಮೀಸಲಾತಿ ಹಂಚಿಕೆ ಮಾಡಿರ್ತಕ್ಕಂಥದ್ದು 5%. ಪ್ರವರ್ಗ ಡಿ ಅಲ್ಲಿ 4 ಜಾತಿಗಳಿದ್ವು. ಸೊ 28 ಲಕ್ಷ ಜನಸಂಖ್ಯೆ ಇದ್ದಾರೆ. ಸೊ ಅದರಲ್ಲಿ 26%, 27% ಇದ್ದಾರೆ. 4% ಕೊಡಿ ಅವರಿಗೆ ಅಂತ ಹೇಳಿದ್ದಾರೆ. ಪ್ರವರ್ಗ ಇ ಅಲ್ಲಿ 3 ವಿವಿಧ, ಅಂದ್ರೇನು ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ. ಸೊ ಹಾಗಾಗಿ ಅವರು ಸಂಖ್ಯೆ ಕಡಿಮೆ ಇದೆ. ಸೊ 1% ಕೊಡಿ ಅಂತ. ಒಟ್ಟಾರೆಯಾಗಿ 101 ಜಾತಿಗಳು, ಒಟ್ಟಾರೆ ಜನಸಂಖ್ಯೆ 1,05,09,871 ಜನಸಂಖ್ಯೆ ಇದೆ. ಒಟ್ಟಾರೆ 17% ಮೀಸಲಾತಿ ಇದೆ. ನೋಡಿ, ಭಾಳ ಡೀಟೇಲ್ಸ್ ಇದೆ. ಇದನ್ನು ನೀವು ಓದ್ಕೊಂಡಷ್ಟು ನಿಮಗೆ ಮುಂದೆ ಯಾವುದಾದ್ರೂ ಎಸ್ಸೆ ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಈ ರಾಜಕೀಯದಲ್ಲಿ, ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಕೇವಲ 4 ಜಾತಿಗಳು ಹೆಚ್ಚಿನ ಮೇಲುಗೈಯನ್ನು ಸಾಧಿಸಿದವೆ ಅಂತ ವರದಿ ಹೇಳ್ತಾ ಇದೆ. ಸಾಕ್ಷರತೆಯ ಪ್ರಮಾಣ ತೆಗೆದುಕೊಂಡಾಗ, ಇಂಜಿನಿಯರಿಂಗ್, ವೈದ್ಯಕೀಯ ಶಿಕ್ಷಣವನ್ನು ನೋಡಿದಾಗ, ವೃತ್ತಿಪರ ಶಿಕ್ಷಣ ಪಡೆದವರಲ್ಲಿ ಸ್ನಾತಕೋತ್ತರ ಪದವಿ, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರು, ಈ ಎಲ್ಲ ಡೀಟೇಲ್ಸನ್ನು ಕೂಡ ಬಹಳ ಮೈನ್ಯೂಟ್ ಡೀಟೇಲ್ಸ್ಗೂ ಕೂಡ ವರದಿ ಭಾಳಷ್ಟು ಎಫರ್ಟ್ ಹಾಕಿ ತಂದುಕೊಟ್ಟಿದೆ. ಮತ್ತು ಒಳಜಾತಿಗಳ ನಡುವೆ ಇರ್ತಕ್ಕಂಥ ತಾರತಮ್ಯಗಳು, ಸ್ವಂತ ಮನೆ ಗುಡಿಸಲು ವಾಸದ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸರ್ಕಾರಿ ಉದ್ಯೋಗದಲ್ಲಿ 12 ಜಾತಿಗಳಿಗೆ ಪ್ರಾತಿನಿಧ್ಯವೇ ಇಲ್ವಂತೆ ಅಲ್ವಾ. ಸೊ ಹಾಗಾಗಿ ಸುಮಾರು 40 ವರ್ಷಗಳಿಂದ ಈ ಹೋರಾಟ ಏನು ನಡೀತಾ ಇತ್ತು, ಆ ಹೋರಾಟಕ್ಕೆ ಕೊನೆಗೆ ಸುಪ್ರೀಂ ಕೋರ್ಟ್ನ ನಿರ್ಧಾರದ ಪ್ರಕಾರ ಈಗ ಕರ್ನಾಟಕ ರಾಜ್ಯ ಈ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿರತಕ್ಕಂತಹ 2ನೇ ರಾಜ್ಯವೂ ಕೂಡ ಆಗುತ್ತೆ. 1ನೇ ರಾಜ್ಯ ತೆಲಂಗಾಣ ಅನ್ನೋದನ್ನು ಇಲ್ಲಿ ನೆನಪಿಸ್ಕೋಬೇಕಾಗುತ್ತೆ. ಸೊ ಇದು ವಿಶೇಷ ಸಂಪುಟ ಸಭೆಯನ್ನು ಮಾನ್ಯ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವಿಶೇಷ ಸಂಪುಟ ಸಭೆಯನ್ನು ಕರೆದು ಕೊನೆಗೆ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡರು. ಸುಮಾರು 3 ದಶಕಗಳ ಆಗ್ರಹ, ನಿರೀಕ್ಷೆ ಕೊನೆಗೂ ಸಾಕಾರ ಆಯಿತು. ತೆಲಂಗಾಣದ ಬಳಿಕ ಒಳ ಮೀಸಲು ಜಾರಿ ಮಾಡಿದ 2ನೇ ರಾಜ್ಯ ಕರ್ನಾಟಕವೆಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಯಿತು. ಜಾತಿಗಳ ವರ್ಗೀಕರಣವನ್ನು 5 ಗುಂಪುಗಳಿಂದ 3 ಗುಂಪುಗಳಿಗೆ ಸಚಿವ ಸಂಪುಟ ಸಭೆ ಕೊನೆಗೂ ಒಪ್ಪಿಗೆಯನ್ನು ಸೂಚಿಸಿತು. ಸೊ ಮತ್ತಷ್ಟು ಡೀಟೇಲ್ಸ್ ಇದೆ, ಬಹಳ ಇದೆ. ಇದೆಲ್ಲವನ್ನು ಹೇಳ್ತಾ ಹೋದರೆ ಇದೇ ಒಂದು ದೊಡ್ಡ ವಿಡಿಯೋ ಆಗುತ್ತೆ. ಸದ್ಯಕ್ಕೆ ಇಷ್ಟು ಸಾಕು ಅಂತ ಹೇಳ್ತಾ
ಇನ್ನು ಉಳಿದಿದ್ದನ್ನು ನೀವೇ ಈ PDF ಕೊಟ್ಟಾಗ ಓದ್ಕೊಳ್ಳಿ. ಓಕೆ, ಫೈನ್. ಇನ್ನು ಎರಡನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ PM ಮೋದಿಸ್ 79th ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ 2025? ಪ್ರಧಾನಿ ಮೋದಿಯವರು 79ನೇ ಸ್ವಾತಂತ್ರ್ಯ ದಿನಾಚರಣೆ ಭಾಷಣವನ್ನು ಮಾಡ್ತಾ ಇದ್ರು. ಆ ಭಾಷಣದಲ್ಲಿ ಒಂದಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದರು. ಜೊತೆಗೆ ಒಂದಷ್ಟು ದಾಖಲೆಗಳು ಕೂಡ ಆದವು. ಅದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಯಾವ್ಯಾವು ಸರಿಯಾಗಿದ್ದಾವೆ? ಫಸ್ಟ್ ಒಂದು, ಸುದರ್ಶನ ಚಕ್ರವನ್ನು ದೇಶೀಯ ಬಹುಪದರದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಎಂದು ಘೋಷಿಸಲಾಯಿತು. ಸುದರ್ಶನ ಚಕ್ರ ವಾಸ್ ಅನೌನ್ಸ್ಡ್ ಆಸ್ ಅನ್ ಇಂಡಿಜಿನಸ್ ಮಲ್ಟಿ ಲೇಯರ್ಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ಮೊನ್ನೆ ಪಾಕಿಸ್ತಾನದೊಂದಿಗಿನ ಪಹಲ್ಗಾಮ್ ಅಟ್ಯಾಕ್ ನಂತರ ನಡೆದಿರ್ತಕ್ಕಂತಹ ಘರ್ಷಣೆಯಲ್ಲಿ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಗಳು ನಮ್ಮನ್ನು ಕಾಪಾಡಿದ್ವು. ಹಾಗಾಗಿ ಇನ್ನು ಮುಂದೆ ಇಂಡಿಜಿನಸ್ ಮಲ್ಟಿ ಲೇಯರ್ಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ತರ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಅದರ ಹೆಸರು ಸುದರ್ಶನ ಚಕ್ರ ಅಂತ ಇಟ್ಟಿದ್ದಾರೆ. ಎರಡನೇದು, ಉದ್ಯೋಗ ಸಂಬಂಧಿತ ಪ್ರೋತ್ಸಾಹಕ್ಕಾಗಿ 1,00,000 ಕೋಟಿ ರೂಪಾಯಿ ನಿಧಿಯೊಂದಿಗೆ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಹೊಸ ಯೋಜನೆ ಬಂದಿದೆ, PMVBRY, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ವಾಸ್ ಲಾಂಚ್ಡ್ ವಿತ್ Rs 1 lakh crore ಕಾರ್ಪಸ್ ಫಾರ್ ಜಾಬ್ ಲಿಂಕ್ಡ್ ಇನ್ಸೆಂಟಿವ್. ಇದನ್ನ ಕಳೆದ ಬಜೆಟಲ್ಲೇ ಘೋಷಣೆ ಮಾಡಿದ್ರು, ಈಗ ಮತ್ತೊಮ್ಮೆ ಅನೌನ್ಸ್ ಮಾಡಿದ್ದಾರೆ. ಆ ಮೂಲಕ ದೇಶದಲ್ಲಿ 3.5 ಕೋಟಿ ಉದ್ಯೋಗಗಳನ್ನು ಮುಂದಿನ 2 ವರ್ಷಗಳಲ್ಲಿ ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದರೆ. ಮೂರನೇ ಅಂಶ, GST 2.0 ರಿಫಾರ್ಮ್ಸ್ ವೆರ್ ಪ್ರಪೋಸ್ಡ್ ಆಸ್ ದಿವಾಳಿ ಗಿಫ್ಟ್ ಟು ದ ನೇಷನ್. ದೀಪಾವಳಿಯ ಉಡುಗೊರೆಯಾಗಿ GST 2.0 ಸುಧಾರಣೆಗಳನ್ನು ಪ್ರಸ್ತಾಪವನ್ನು ಮಾಡಿದರೆ. ಆ ಮೂಲಕ GSTಯಲ್ಲಿ ಪ್ರಸ್ತುತ ಇರತಕ್ಕಂತಹ ಸ್ಲ್ಯಾಬ್ಗಳೇನಿದ್ದಾವೆ ಆ ಸ್ಲ್ಯಾಬ್ಗಳನ್ನು ಮಾರ್ಪಾಡು ಮಾಡಿ ಕೇವಲ 2 ಹಂತದ ಸ್ಲ್ಯಾಬ್ಗಳನ್ನು ತರೋದಕ್ಕೆ ಪ್ರಸ್ತಾವನೆಗಳನ್ನು ಈ ಸಂದರ್ಭದಲ್ಲಿ ಕೆಂಪುಕೋಟೆಯಿಂದ ಮಾತನಾಡಿದ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು. ನೋಡೋಣ ಸರಿ ಯಾವುದಂತ. ಮತ್ತು ನಾಲ್ಕನೇದು, ದ ಪ್ರೈಮ್ ಮಿನಿಸ್ಟರ್ ಸ್ಟೇಟೆಡ್ ಇಂಡಿಯಾ ಏಮ್ಸ್ ಟು ಬಿಕಮ್ ಎ $10 ಟ್ರಿಲಿಯನ್ ಎಕಾನಮಿ ಬೈ 2047. 2047 ವೇಳೆಗೆ ಭಾರತವು $10 ಟ್ರಿಲಿಯನ್ ಆರ್ಥಿಕತೆಯಾಗುವ ಗುರಿಯನ್ನು ಹೊಂದಿದೆ ಅಂತ ಪ್ರಧಾನಮಂತ್ರಿಗಳು ಈ ಸಂದರ್ಭದಲ್ಲಿ ಹೇಳಿದರು ಅಂತ 4 ಹೇಳಿಕೆಗಳಿದ್ದಾವೆ. ಈ 4ರಲ್ಲಿ 1, 2, 4 ಸರಿ, 1, 2, 3 ಸರಿ, 1, 2, 3, 4 ಸರಿ, ಎಲ್ಲವೂ ಸರಿಯಾಗಿದ್ದಾವೆ. ಅಂದರೆ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ. ಬನ್ನಿ ಹಾಗಾದರೆ, ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಮಹತ್ವಾಕಾಂಕ್ಷೆಯ ಯೋಜನೆ ಘೋಷಿಸಿದ ಪ್ರಧಾನಮಂತ್ರಿಗಳು ದೇಶ ರಕ್ಷಣೆಗೆ ಸುದರ್ಶನ ಚಕ್ರ. ದೇಶದ ಪ್ರಮುಖ ಸೇನಾ ನೆಲೆಗಳನ್ನು ರಕ್ಷಿಸಲು ಮತ್ತು ಶತ್ರುವಿನ ಬೆದರಿಕೆಗೆ ನಿರ್ಣಾಯಕ ಪ್ರತ್ಯುತ್ತರವನ್ನು ನೀಡಲು ಸ್ವದೇಶಿ ತಂತ್ರಜ್ಞಾನವನ್ನು ಬಳಸಿ ಸುದರ್ಶನ ಚಕ್ರ ಹೆಸರಿನ ವಾಯು ರಕ್ಷಣಾ ವ್ಯವಸ್ಥೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿದರು. ಹಲವಾರು ಯೋಜನೆಗಳಿದ್ದಾವೆ, ಅದರಲ್ಲಿ ಒಂದು ಸುದರ್ಶನ ಚಕ್ರ. ನೆರೆ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಚೀನಾ ಒಡ್ಡಿರುವ ಭದ್ರತಾ ಸವಾಲುಗಳ ನಡುವೆಯೇ ಪ್ರಧಾನಿಗಳು ಈ ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನವದೆಹಲಿಯ ಕೆಂಪುಕೋಟೆಯಿಂದ ರಾಷ್ಟ್ರವನ್ನುದ್ದೇಶಿಸಿ ಮಾತನಾಡಿದ ಅವರು ಸುದರ್ಶನ ಚಕ್ರ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಘೋಷಣೆ ಮಾಡಿದರು. ಓಕೆ, ಸುದರ್ಶನ ಚಕ್ರ 2035 ವೇಳೆಗೆ ಭಾರತವು ಭದ್ರತಾ ವ್ಯವಸ್ಥೆಯನ್ನು ಬಲಪಡಿಸಿಕೊಳ್ಬೇಕು. ಹಾಗಾಗಿ ಭಗವಾನ್ ಶ್ರೀಕೃಷ್ಣನ ಸುದರ್ಶನ ಚಕ್ರದಿಂದ ಸ್ಫೂರ್ತಿಯನ್ನು ಪಡೆದಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಜೊತೆಗೆ GST ಸುಧಾರಣೆಯನ್ನು ಕೂಡ ಹೇಳಿದರೆ. GSTಯಲ್ಲಿ ಮಹತ್ವದ ಬದಲಾವಣೆಗಳನ್ನು ದೀಪಾವಳಿ ವೇಳೆಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉದ್ಯೋಗ ಯೋಜನೆಯಲ್ಲಿ ಅದಕ್ಕಿಂತ ಮುಂಚೆ 2047 ವೇಳೆಗೆ ಭಾರತವನ್ನು $10 ಟ್ರಿಲಿಯನ್ ಎಕಾನಮಿಯನ್ನಾಗಿ ಮಾಡಲು ಮಹತ್ವದ ಸುಧಾರಣೆಗಳನ್ನು ತರ್ತೀವಿ, ಅದಕ್ಕೆ ಒಂದು ಕಾರ್ಯಪಡೆಯನ್ನು ಕೂಡ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಉದ್ಯೋಗ ಯೋಜನೆಯಲ್ಲಿ ಮುಂದಿನ 2 ವರ್ಷಗಳಲ್ಲಿ 3.5 ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿ ಹೊಂದಿರುವ PMVBRY ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯನ್ನು ಪ್ರಾರಂಭ ಮಾಡ್ತೀವಿ. ಅದು 1 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಯೋಜನೆ ಅಂತ ಕೂಡ ಹೇಳಿದ್ದಾರೆ.
ಇದರಲ್ಲಿ ಏನಿರುತ್ತೆ ಅಂತ ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆದಲ್ಲಿ. ಈಗ ಹೊಸದಾಗಿ ಉದ್ಯೋಗ ಸೇರ್ಕೊಳ್ತಾರಲ್ವ ಅವ್ರಿಗೆ 15,000 ರೂಪಾಯಿಯ ಒಂದು ಆರ್ಥಿಕ ನೆರವನ್ನು ನೀಡ್ತಾರೆ. ಜೊತೆಗೆ ಪ್ರತಿ ಎಂಪ್ಲಾಯ್ಗೆ 3,000 ರೂಪಾಯಿ ಅಂತೆ ಪ್ರತಿ ತಿಂಗಳು ಆ ಎಂಪ್ಲಾಯರ್ಸ್ ಯಾರು ಉದ್ಯೋಗವನ್ನು ನೀಡಿರ್ತಾರೆ ಅವ್ರಿಗೂ ಕೂಡ ಒಂದಷ್ಟು ಏನು ಅನುಕೂಲ ಆಗೋ ರೀತಿಯಲ್ಲಿ ಯೋಜನೆಯನ್ನು ತರ್ತಾ ಇದ್ದಾರೆ. ಜೊತೆಗೆ ಜನಸಂಖ್ಯಾ ಮಿಷನ್, ಒಳ ನುಸುಳುವಿಕೆ, ಅಕ್ರಮ ವಲಸೆಯಿಂದಾಗಿ ಗಡಿಗೆ ಹೊಂದಿಕೊಂಡಿರುವ ಪ್ರದೇಶಗಳ ಜನಸಂಖ್ಯೆಯ ಸ್ವರೂಪದಲ್ಲಿ ಅಸಮತೋಲನ ಕಂಡು ಬರ್ತಾ ಇರ್ತಕ್ಕಂಥದ್ದು ಬಹಳ ಕಳವಳಕ್ಕೆ ಕಾರಣವಾಗಿದೆ. ನಮ್ಮ ಬಾರ್ಡರ್ಸಲ್ಲಿ ಅದು ಬಾಂಗ್ಲಾ ಬಾರ್ಡರ್ ಆಗಿರ್ಬೋದು, ಮಯನ್ಮಾರ್ ಆಗಿರ್ಬೋದು, ಅಥವಾ ಇನ್ನಿತರ ಬಾರ್ಡರ್ ಪಾಕಿಸ್ತಾನ ಬಾರ್ಡರ್ ಆಗಿರ್ಬೋದು, ಅಲ್ಲಿ ಅಕ್ರಮ ವಲಸೆ ಆಗ್ತದೆ, ಒಳ ನುಸುಳುವಿಕೆ ಆಗ್ತಾ ಇದೆ. ಅದರಿಂದ ಆ ಪ್ರದೇಶಗಳ ಜನಸಂಖ್ಯೆಯ ಸ್ವರೂಪದಲ್ಲಿ ಅಸಮತೋಲನವನ್ನು ಕಾಣ್ತಾ ಇದ್ದೀವಿ. ಅದೆಲ್ಲವನ್ನ ಹೊಡೆದೋಡಿಸೋದಕ್ಕೆ ಒಂದು ಜನಸಂಖ್ಯಾ ಮಿಷನ್ ಅನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಣುವಿದ್ಯುತ್ ಸ್ಥಾವರಗಳ ನಿರ್ಮಾಣ, ಮುಂದಿನ 2 ದಶಕಗಳಲ್ಲಿ ದೇಶದ ಪರಮಾಣು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು 10 ಪಟ್ಟು ಹೆಚ್ಚಿಸುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದ್ದು, ಒಟ್ಟು ಹೊಸದಾಗಿ 10 ಹೊಸ ಅಣು ವಿದ್ಯುತ್ ಸ್ಥಾವರಗಳ ನಿರ್ಮಾಣದ ಕಾರ್ಯ ಈಗಾಗಲೇ ನಡೀತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. 103 ನಿಮಿಷಗಳ ಭಾಷಣ ಅದು. ಪ್ರಧಾನಿ ಮೋದಿ ಅವರು ಸುದೀರ್ಘವಾಗಿ 103 ನಿಮಿಷ ಮಾತಾಡಿದ್ದಾರೆ. ತಮ್ಮದೇ ಹೆಸರಿನಲ್ಲಿದ್ದ ಸುದೀರ್ಘ ಭಾಷಣದ ದಾಖಲೆಯನ್ನು ಮುರಿದ್ರು. ಕಳೆದ ವರ್ಷ 98 ನಿಮಿಷಗಳ ಭಾಷಣವನ್ನು ಮಾಡಿದ್ರಂತೆ. ಈಗ ಅದನ್ನು ಮೀರಿ 103 ನಿಮಿಷಗಳ ದಾಖಲೆಯನ್ನು ಮಾಡಿದ್ದಾರೆ. ಮತ್ತು ಸತತವಾಗಿ ಇದು 12ನೇ ಭಾಷಣ. ಮೋದಿ ಅವರು ಕೆಂಪು ಕೋಟೆಯಿಂದ ಸತತ 12 ಭಾಷಣಗಳನ್ನು ಮಾಡುವ ಮೂಲಕ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನು ಹಿಂದಿಕ್ಕಿದ್ರು. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು ಸತತ 17 ಸ್ವಾತಂತ್ರ್ಯ ದಿನಾಚರಣಾ ಭಾಷಣಗಳನ್ನು ಮಾಡಿದ್ದಾರೆ. ಇಂದಿರಾ ಗಾಂಧಿ ಅವರು ಒಟ್ಟು 16 ಭಾಷಣ ಅಂತೆ, ಅದರಲ್ಲಿ ಸತತವಾಗಿ 11 ಭಾಷಣ ಮಾಡಿದಾರಂತೆ. ಆ ಸತತ 11 ಭಾಷಣಗಳ ದಾಖಲೆಯನ್ನು ಈಗ ಮಾನ್ಯ ಪ್ರಧಾನಿ ಮೋದಿ ಅವರು ಅವ್ರನ್ನ ಹಿಂದಿಕ್ಕಿದ್ದಾರೆ. ದೀಪಾವಳಿಗೆ ಡಬಲ್ ಧಮಾಕ, ಭವಿಷ್ಯದ ಪೀಳಿಗೆಗಾಗಿ GST ಸುಧಾರಣೆ ಘೋಷಣೆ, ಮೋದಿ ಸ್ವಾತಂತ್ರ್ಯೋತ್ಸವದ ಭಾಷಣ, 2040ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಸಂಕಲ್ಪಕ್ಕೆ ಕರೆ. 10 ವರ್ಷದಲ್ಲಿ ಇಸ್ರೇಲ್ನ ಐರನ್ ಡೋಮ್ ಮಾದರಿಯಲ್ಲಿ ಸುದರ್ಶನ ಚಕ್ರ ವಾಯು ರಕ್ಷಣಾ ವ್ಯವಸ್ಥೆ ಅಭಿವೃದ್ಧಿ ಮೊದಲನೇ ಪಾಯಿಂಟು. ಈ ವರ್ಷಾಂತ್ಯಕ್ಕೆ ಮೇಡ್ ಇನ್ ಇಂಡಿಯಾ ಸೆಮಿಕಂಡಕ್ಟರ್ ಚಿಪ್ ಮಾರುಕಟ್ಟೆಗೆ ಚೀನಾದ ಅವಲಂಬನೆ ತಗ್ಗಿಸುವ ಗುರಿ 2ನೇ ಪಾಯಿಂಟು. ಫೈಟರ್ ಜೆಟ್ಗಳಿಗೆ ಸ್ವದೇಶಿ ಎಂಜಿನ್ ಅಭಿವೃದ್ಧಿಪಡಿಸಲು ವಿಜ್ಞಾನಿಗಳಿಗೆ ಕರೆ 3ನೇ ಪಾಯಿಂಟು. ಸಾಗರ ದಾಳದಲ್ಲಿ ತೈಲ ಅನಿಲ ನಿಕ್ಷೇಪ ಪತ್ತೆಗಾಗಿ ಸಮುದ್ರ ಮಂಥನ ಯೋಜನೆ 4ನೇ ಪಾಯಿಂಟು. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ, ಸಿಂಧು ನದಿ ಒಪ್ಪಂದ ಅಮಾನತಿಗೆ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ 5ನೇ ಪಾಯಿಂಟು. 2 ದಶಕದಲ್ಲಿ ಭಾರತವನ್ನು ಪರಮಾಣು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 10 ಪಟ್ಟು ಹೆಚ್ಚಳಕ್ಕೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ 6ನೇ ಪಾಯಿಂಟು. 2035ರ ವೇಳೆಗೆ ಭಾರತ ಬಾಹ್ಯಾಕಾಶ ನಿಲ್ದಾಣವನ್ನು ಹೊಂದುವ ನಿಟ್ಟು, ಭಾರತ ಅಂತರಿಕ್ಷ ಸ್ಟೇಷನ್ BAS ಅಂತ ಏನು ಹೇಳ್ತಾ ಇದ್ವಿ ಅದನ್ನು 2035ರ ಹೊತ್ತಿಗೆ ಅಂತ ಗುರಿಯನ್ನು ಹಾಕ್ಕೊಂಡಿದ್ದಾರೆ. ರೈತ ಕಾಯಲು ಗೋಡೆಯಂತೆ ನಿಲ್ಲುವೆ, ಟ್ರಂಪ್ಗೆ ಪರೋಕ್ಷ ಟಾಂಗನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಮತ್ತು ತೆರಿಗೆ ಪರಿಷ್ಕರಣೆ ಪ್ರಮುಖವಾಗಿರ್ತಕ್ಕಂಥದ್ದು ಅಲ್ವಾ. ಈಗಿರ್ತಕ್ಕಂತಹ 4 ಹಂತದ ತೆರಿಗೆ ಏನಿದೆ, ಆ 4 ಹಂತದ ತೆರಿಗೆ ವ್ಯವಸ್ಥೆ ಅಂದರೆ 5%, 12%, 18%, 28%, ಹೀಗೆ 4 ಹಂತದ ಸ್ಲ್ಯಾಬ್ ವ್ಯವಸ್ಥೆ ಏನಿದೆ GSTಯಲ್ಲಿ, ಅದನ್ನು ಮುಂದಿನ ದಿನಗಳಲ್ಲಿ 2 ಹಂತಗಳು 5% ಇಲ್ಲ 18% ಅಷ್ಟೇ. ಇನ್ನು 3ನೇದು ಕೂಡ ಇರುತ್ತೆ 40%, ಅದಕ್ಕೆ ಕೇವಲ 7 ಸರಕುಗಳು ಮಾತ್ರ ಸೇರ್ಕೊಳ್ತವೆ. ಹಾಗಾಗಿ ಪ್ರಸ್ತುತ 4 ಸ್ಲ್ಯಾಬ್ಗಳಿಂದ ಪ್ರಸ್ತಾವಿತ 2 ಅಥವಾ 3 ಆಗ್ಬೋದು. ನೋಡೋಣ ಏನೇನಾಗುತ್ತೆ. ಓಕೆ, ಇನ್ನು ಮತ್ತಷ್ಟು ಡೀಟೇಲ್ಸ್ ಇದೆ. ಹೇಗಿದ್ರೆ ಇದರ PDF ಕೊಟ್ಟಾಗ ನೀವು ಕಂಪ್ಲೀಟಾಗಿ ನೋಡ್ಕೋಬಹುದು. ದೇಶದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ಮೋದಿ ಅವರು ತಮ್ಮದೇ ಹೆಸರಿನಲ್ಲಿದ್ದ ಅತಿ ದೀರ್ಘಕಾಲ ಮಾತನಾಡಿರ್ತಕ್ಕಂಥ ದಾಖಲೆಯನ್ನು ಮತ್ತೊಮ್ಮೆ ತಾವೇ ಮುರಿದ್ರು. 103 ನಿಮಿಷಗಳ ಕಾಲ ಈ ಒಂದು ಭಾಷಣವನ್ನು ಮಾಡಿದರು. ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. 2025ರಲ್ಲಿ 103 ನಿಮಿಷಗಳ ಭಾಷಣ. ಓಕೆ, ಇನ್ನು 3ನೇ ಪ್ರಶ್ನೆ, ಆನ್ಲೈನ್ ಗೇಮಿಂಗ್ ಉತ್ತೇಜನ ಮತ್ತು ನಿಯಂತ್ರಣ ಮಸೂದೆ 2025 ಸಂಸತ್ತು ಅಂಗೀಕರಿಸಿದೆ. ದ ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ 2025. ಈ ಆನ್ಲೈನ್ ಗೇಮಿಂಗಿಂದಾಗಿ ಸಾಕಷ್ಟು ಯುವ ಜನತೆ ದಾರಿಯನ್ನು ತಪ್ತಾ ಇತ್ತು ಅಲ್ವಾ. ಸೊ ಆ ಒಂದು ಚಟಕ್ಕೆ ಬಿದ್ದು ಆ ಸುರುಳಿಯಲ್ಲಿ
ಬಿದ್ದುಕೊಂಡು ನಮ್ಮ ಯುವ ಜನತೆ ಒಂದು ಮಾನಸಿಕ ಸ್ಥಿಮಿತವನ್ನು ಕೂಡ ಕಳೆದುಕೊಳ್ಳತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಹಾಗಾಗಿ ನೋಡೋದಕ್ಕೆ ಅಬ್ಸರ್ವ್ ಮಾಡಿದಾಗ ನೀವು IPL ಆಟ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಗೇಮ್ಸು, ಅವ್ರಿಗೆ IPL ಮುಗೀತು ಅಂದರೆ ಒಂದರ ಚಡಪಡಿಸೋಕ್ಕೆ ಸ್ಟಾರ್ಟ್ ಆಗೋರು. ಏನು ಇವರು ಕ್ರಿಕೆಟ್ ಮೇಲೆ ಅಷ್ಟು ಆಸಕ್ತಿ ಅನಿಸ್ಬೋದು, ಆದರೆ ಅವ್ರದ್ದು ಒಳಗಡೆ ಏನೋ ಬೇರೆ ಉದ್ದೇಶ ಇರ್ತಾಯಿತ್ತು. ಹಾಗಾಗಿ ಈ ರೀತಿಯ ಗೇಮಿಂಗ್ ಕೇವಲ IPL ಅಂತಲ್ಲ, ಬೇರೆ ಬೇರೆ ನಿಮ್ಗೆ ಗೊತ್ತಿರ್ಬೋದು, ರಮ್ಮಿ ಅಂತೆ, ಪೋಕರ್ ಅಂತೆ, ಇನ್ನು ಬೇರೆ ಬೇರೆ ಆನ್ಲೈನು ದುಡ್ಡು ಕಟ್ಟಿ ಆಡ್ತಕ್ಕಂಥ ಗೇಮ್ಗಳಿಂದ ಎಷ್ಟೋ ಸಂಸಾರಗಳು, ಎಷ್ಟೋ ಕುಟುಂಬಗಳು ಇವತ್ತು ಹಾಳಾಗ್ತಾ ಇರೋದನ್ನು ಕಾಣ್ತಾ ಇದ್ವಿ. ಅದೆಲ್ಲವನ್ನು ಮನಗಂಡಿರ್ತಕ್ಕಂತಹ ನಮ್ಮ ಸರ್ಕಾರ, ನಮ್ಮ ಸಂಸತ್ತು ಇವತ್ತು ಪ್ರಮೋಷನ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ 2025 ಅಂತ ತಂದಿದ್ದಾರೆ. ಹಾಗಾದ್ರೆ ಏನಿದೆ ಅದರ ಬಗ್ಗೆ? ಆನ್ಲೈನ್ ಗೇಮ್ ನಿಷೇಧ ಮಸೂದೆ ಅಂಗೀಕಾರ, ಲೋಕಸಭೆ SIR ಚರ್ಚೆಗೆ ಅಲ್ಲ, ಅದು ಬೇರೆ. ಹಣ ಕಟ್ಟಿ ಆಡಲಾಗುವ ಆನ್ಲೈನ್ ಗೇಮ್ಗಳನ್ನು ನಿಷೇಧಿಸುವ ಮಸೂದೆಯನ್ನು ಲೋಕಸಭೆಯಲ್ಲಿ ಅಂಗೀಕರಿಸಲಾಯಿತು. ಆನ್ಲೈನ್ ಗೇಮ್ ಆಡುವುದನ್ನು ವ್ಯಸನವನ್ನಾಗಿ ಮಾಡಿಕೊಳ್ಳುತ್ತಿರುವವರ ಸಂಖ್ಯೆ ಹೆಚ್ಚುತ್ತಾ ಇದೆ. ಆನ್ಲೈನ್ ಗೇಮಿಂಗ್ ಆ್ಯಪ್ಗಳ ಮೂಲಕ ಹಣ ಅಕ್ರಮ ವರ್ಗಾವಣೆ, ಹಣಕಾಸು ವಂಚನೆ ಪ್ರಕರಣಗಳು ಹೆಚ್ಚುತ್ತಿರುವುದಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಮಸೂದೆಯನ್ನು ಸಿದ್ಧಪಡಿಸಿದೆ. ಆನ್ಲೈನ್ ಗೇಮಿಂಗ್ ಉತ್ತೇಜನ ಮತ್ತು ನಿಯಂತ್ರಣ ಮಸೂದೆ 2025, ಅದನ್ನು ಕೇಂದ್ರದ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವರು ಅಶ್ವಿನಿ ವೈಷ್ಣವ್ ಅವರು ಅದರ ಬಗ್ಗೆ ಸದನಕ್ಕೆ ಸಂಕ್ಷಿಪ್ತ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರು. ಇದರಿಂದಾಗಿ ನೋಡಿ 45 ಕೋಟಿ ಜನರು ಪ್ರತಿ ವರ್ಷ 20,000 ಕೋಟಿಯಷ್ಟು ಹಣವನ್ನು ಕಳೆದುಕೊಳ್ತಾ ಇದ್ದಾರೆ. ಹಣವನ್ನು ತೊಡಗಿಸಿ ಆಡುವ ಆನ್ಲೈನ್ ಆಟಗಳು ಸಮಾಜಕ್ಕೆ ದೊಡ್ಡ ಪಿಡುಗಾಗಿದ್ದಾವೆ, ಸಮಸ್ಯೆಯಾಗಿ ಬೆಳೆದಿದ್ದಾವೆ. ಅದನ್ನು ಸರ್ಕಾರ ಅರ್ಥ ಮಾಡಿಕೊಂಡಿದೆ. ಹೀಗಾಗಿ ಅದು ಈ ಆಟಗಳಿಂದ ಬರುವ ವರಮಾನವನ್ನು ಬಿಟ್ಟರೂ ಪರವಾಗಿಲ್ಲ, ಅದರಿಂದ ಸರ್ಕಾರಕ್ಕೆ ಆದಾಯ ಅಂತೂ ಇದ್ದೇ ಇದೆ. ಆದರೆ ಆದಾಯ ಬರದೇ ಹೋದ್ರೂ ಪರವಾಗಿಲ್ಲ, ಜನರ ಒಳಿತನ್ನು ತನ್ನ ಆದ್ಯತೆಯನ್ನಾಗಿಸಿಕೊಂಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಇದರಿಂದ ಆನ್ಲೈನ್ ಗೇಮಿಂಗ್ ಉದ್ಯಮಕ್ಕೆ ಪೆಟ್ಟಾಗುತ್ತೆ. ಇದ್ದಿದೆ ಈಗ ನೋಡಿ, ಲಾಟ್ರಿಯನ್ನು ಬ್ಯಾನ್ ಮಾಡಿದಾಗ ಕರ್ನಾಟಕದಲ್ಲಿ ಎಷ್ಟು ಸಾವಿರಾರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಆದಾಯ ಕುಂಠಿತ ಆಗುತ್ತೆ, ಕಾಮನ್ ಅದು. ಅದೇ ಥರ ಸರಾಯಿ ನಿಷೇಧ ಮಾಡಿದಾಗಲೂ ಕೂಡ ಎಷ್ಟೋ ಲಾಸ್ ಆಗುತ್ತೆ ಸರ್ಕಾರಕ್ಕೆ. ಬಟ್ ನಾವೇನಂತೀವಿ, ಸರ್ಕಾರದ ಪ್ರಮುಖ ಉದ್ದೇಶ ಉತ್ತಮ ಸಮಾಜ ನಿರ್ಮಾಣದ ಕಡೆಗಿರಬೇಕು. ಹಾಗಾದ್ರೆ ಏನಿದೆ ಮಸೂದೆಯ ಪ್ರಮುಖ ಅಂಶಗಳು? ಆನ್ಲೈನ್ ಬೆಟ್ಟಿಂಗ್ನಂತಹ ಚಟುವಟಿಕೆಗಳನ್ನು ನಿಷೇಧಿಸುವುದು, ಅವುಗಳ ಕಾರ್ಯಾಚರಣೆ ಮತ್ತು ಅವುಗಳನ್ನು ಉತ್ತೇಜಿಸ್ತಕ್ಕಂಥದ್ದು, ಜಾಹೀರಾತುಗಳನ್ನು ಪ್ರಕಟಿಸೋದನ್ನು ನಿಷೇಧಿಸುವುದನ್ನು ಒಳಗೊಂಡಿದೆ. ಮನರಂಜನಾ ಕ್ರೀಡೆಗಳಿಂದ ಹಿಡಿದು ಆನ್ಲೈನ್ ಜೂಜಾಟ, ಪೋಕರ್, ರಮ್ಮಿ, ಇಸ್ಪಿಟ್ ಕಾರ್ಡ್ಗಳನ್ನು ಒಳಗೊಂಡ ಆಟಗಳು ಹಾಗೂ ಆನ್ಲೈನ್ ಲಾಟರಿಗಳನ್ನು ನಿಷೇಧಿಸುವ ಅವಕಾಶಗಳು ಈ ಒಂದು ಮಸೂದೆಯಲ್ಲಿದ್ದಾವೆ. ಹಣ ಕಟ್ಟಿ ಆಡುವ ಆಟಗಳ ಕುರಿತು ಜಾಹೀರಾತುಗಳು ಪ್ರಕಟಿಸಿದಲ್ಲಿ 2 ವರ್ಷಗಳವರೆಗೆ ಜೈಲು, 50 ಲಕ್ಷ ರೂಪಾಯಿವರೆಗೆ ದಂಡ ಅಥವಾ ಎರಡನ್ನು ಕೂಡ ಶಿಕ್ಷೆ ವಿಧಿಸುವ ಅವಕಾಶವನ್ನು ನೀಡಲಾಗ್ತಾ ಇದೆ. ಹೀಗೆ ಒಟ್ಟಾರೆಯಾಗಿ ಈ ಮಸೂದೆಯಲ್ಲಿ ಸಾಕಷ್ಟು ಅಂಶಗಳು ಇದ್ದಾವೆ. ಕ್ವಶನ್ ನಂಬರ್ 4, SLINEX ವ್ಯಾಯಾಮವು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯುವ ದ್ವಿಪಕ್ಷೀಯ ನೌಕಾ ವ್ಯಾಯಾಮವಾಗಿದೆ? SL ಅಂದರೆ ಶ್ರೀಲಂಕಾ, I ಅಂದರೆ ಇಂಡಿಯಾ, N ಅಂದರೆ ನೇವಲ್, EX ಅಂದರೆ ಎಕ್ಸಸೈಸ್. ಶ್ರೀಲಂಕಾ ಇಂಡಿಯಾ ನೇವಲ್ ಎಕ್ಸಸೈಸ್ ಸ್ಲಿನೆಕ್ಸ್ ಇಸ್ ಎ ಬೈಲ್ಯಾಟ್ರಲ್, ದ್ವಿಪಕ್ಷೀಯ ನೇವಲ್ ಎಕ್ಸಸೈಸ್ ಆಗುತ್ತೆ ಬಿಟ್ವೀನ್ ಇಂಡಿಯಾ ಆ್ಯಂಡ್ ವಿಚ್ ಕಂಟ್ರಿ ಅಂದರೆ ಹೆಸರೇ ಹೇಳ್ಬಿಟ್ಟಿದ್ದೀವಿ, SL ಅಂದರೆ ಶ್ರೀಲಂಕಾ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರವಾಗುತ್ತೆ. ಇಂಡಿಯಾ ಶ್ರೀಲಂಕಾ ಕನ್ಕ್ಲೂಡ್ ನೇವಲ್ ಎಕ್ಸಸೈಸ್ ಸ್ಲಿನೆಕ್ಸ್ 25 ಸ್ಟ್ರೆಂಥನ್ ದ ಕೋಆಪರೇಷನ್, ಶಾರ್ಪನ್ ದ ಆಪರೇಷನಲ್ ರೆಡಿನೆಸ್. ಕೊಲಂಬೋದ ವೆಸ್ಟರ್ನ್ ಕೋಸ್ಟಲ್ ಸೈಡು ಮೊನ್ನೆ ಆಗಸ್ಟ್ 18ರಿಂದ ಕನ್ಕ್ಲೂಡ್ ಆಗಿದೆ. 12th ಎಡಿಷನ್, 12ನೇ ಆವೃತ್ತಿ ಶ್ರೀಲಂಕಾ ಇಂಡಿಯಾ ನೇವಲ್ ಎಕ್ಸಸೈಸ್ 2025. ಭಾಳ ಸಲ ಎಕ್ಸಾಮಲ್ಲಿ ಕೇಳ್ತಾನೆ. ಭಾರತೀಯ ನೌಕಾಪಡೆಯ ಹಡಗು INS ರಾಣ, INS ಜ್ಯೋತಿ ಶ್ರೀಲಂಕಾ ಮತ್ತು ಭಾರತ ನೌಕಾವ್ಯಾಯಾಮದ 12ನೇ ಆವೃತ್ತಿಯ ಭಾಗವಾಗಿ ಭಾಗವಹಿಸಿದ್ವು. 2005ರಿಂದ ಆರಂಭವಾಗಿದೆ. ಇದು 2 ದ್ವಿಪಕ್ಷೀಯ ನೌಕಾ ಸಮರಾಭ್ಯಾಸವೂ ಕೂಡ ಇದಾಗುತ್ತೆ.
ಕಳೆದ ಬಾರಿ ವಿಶಾಖಪಟ್ಟಣದಲ್ಲಿ ನಡೆದಿತ್ತು 11ನೇ ಆವೃತ್ತಿ, ಈಗ 12ನೇ ಆವೃತ್ತಿ ಕೊಲಂಬೋದಲ್ಲಿ ನಡೆದಿದೆ. ಈ ಎಕ್ಸಸೈಸಸ್ ಅಂತ ಬಂದಾಗ ಇಲ್ಲಿ ಒಂದು ಪಟ್ಟಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಯಾವ ಎಕ್ಸಸೈಸು ಭಾರತ ಮತ್ತು ಯಾವ ದೇಶಗಳ ನಡುವೆ, ಅದು ನೌಕಾ ಸಮರಾಭ್ಯಾಸನ, ಭೂಸೇನೆನ, ವಾಯುಸೇನೆನ. ಎಕ್ಸಾಂಪಲ್ ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ ಚೀನಾ ಆರ್ಮಿ, ಮಿತ್ರಶಕ್ತಿ ಇಂಡಿಯಾ ಶ್ರೀಲಂಕಾ ಸ್ಪೆಷಲ್ ಫೋರ್ಸಸ್, ಸಮುದ್ರ ಶಕ್ತಿ ಇಂಡಿಯಾ ಇಂಡೋನೇಷ್ಯಾ ನೇವಿ. ನೊಮ್ಯಾಡಿಕ್ ಎಲಿಫೆಂಟ್ ಯಾವ ದೇಶದ ಜೊತೆ ಭಾರತ ಒಂದು ಭೂಸೇನಾ ವ್ಯಾಯಾಮವನ್ನು ನಡೆಸುತ್ತೆ ಅಂದರೆ ಇಂಡಿಯಾ ಮಂಗೋಲಿಯಾ. ನೊಮ್ಯಾಡಿಕ್ ಎಲಿಫೆಂಟ್ ಬಹಳ ಎಕ್ಸಾಮಲ್ಲಿ ಬಂದಿರತಕ್ಕಂಥದ್ದು. ಟೈಗರ್ ಟ್ರ್ಯಾಂಪ್ ಇಂಡಿಯಾ ಅಮೆರಿಕಾ, ಯುದ್ಧಾಭ್ಯಾಸ್ ಇಂಡಿಯಾ ಅಮೆರಿಕಾ. ಎಕ್ಸಸೈಸ್ ಶಕ್ತಿ, ಎಕ್ಸಸೈಸ್ ಗರುಡ, ಎಕ್ಸಸೈಸ್ ವರುಣ, ಈ 3 ವೆರಿ ಇಂಪಾರ್ಟೆಂಟ್. ಎಕ್ಸಸೈಸ್ ಶಕ್ತಿ ಇಂಡಿಯಾ ಫ್ರಾನ್ಸ್ ಸೇಮ್, ಬಟ್ ಅದು ಭೂಸೇನಾ ಸಮರಾಭ್ಯಾಸ. ಎಕ್ಸಸೈಸ್ ಗರುಡ ಇಂಡಿಯಾ ಫ್ರಾನ್ಸ್ ಸೇಮ್, ಬಟ್ ವಾಯುಸೇನೆದು. ಎಕ್ಸಸೈಸ್ ವರುಣ ಇಂಡಿಯಾ ಫ್ರಾನ್ಸ್ ಸೇಮ್, ಬಟ್ ಅದು ನೌಕಾ ಸಮರಾಭ್ಯಾಸ. ಸೊ ಈ ಥರ ನೆನ್ಪಿಟ್ಕೋಬೇಕು. ಅದರ ಪಟ್ಟಿ ಇದೆ. ಸೊ ಪ್ರತಿ ಕರೆಂಟ್ ಅಫೇರ್ಸಲ್ಲಿ ಕೂಡ ಎಲ್ಲೆಲ್ಲಿ ಸಮರಾಭ್ಯಾಸಗಳು ಬರುತ್ತೆ ಅಲ್ಲಿ ಪಕ್ಕ ಈ ಒಂದು ಪಟ್ಟಿಯನ್ನು ಕೊಟ್ಟು ನಿಮಗೆ ಮತ್ತೆ ಮತ್ತೆ ರಿಪೀಟ್ ಮಾಡಿಸೋ ಪ್ರಯತ್ನವನ್ನಂತೂ ಮಾಡ್ತಾ ಇದ್ದೀನಿ. ಸೊ ನೀವು ನಿಮ್ಮ ಎಫರ್ಟನ್ನು ಹಾಕ್ಬೇಕಂತ ಹೇಳ್ತಾ ಇಲ್ಲಿ SLINEX ಶ್ರೀಲಂಕಾ ಇಂಡಿಯಾ ನೇವಲ್ ಎಕ್ಸಸೈಸ್. ಸೊ ಒಂದು ನೇವಲ್ ಸಮರಾಭ್ಯಾಸವಾಗುತ್ತೆ. ಅದರ 12ನೇ ಆವೃತ್ತಿ 2025 ಆಗಸ್ಟ್ ತಿಂಗಳಿನಲ್ಲಿ ಕೊಲಂಬೋದಲ್ಲಿ ನಡೆಯಿತು ಅಂತ ನೆನಪಿಟ್ಟಿರಬೇಕು. ಹಾಗೆ ಉಳಿದವನು ಕೂಡ ನೆನಪಿಡಿ. ಇಷ್ಟು ಹೇಳ್ತಾ ಲೆಟ್ಸ್ ಮೂವ್ ಆನ್. ಕ್ವಶನ್ ನಂಬರ್ 5. ಔಪಚಾರಿಕ ಉದ್ಯೋಗ ಸೃಷ್ಟಿಯನ್ನು ಹೆಚ್ಚಿಸಲು ಸ್ವಾತಂತ್ರ್ಯ ದಿನದಂದು ಪ್ರಧಾನಿಗಳು ಘೋಷಿಸಿದ ಯೋಜನೆ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದ ಸ್ಕೀಮ್ ಅನೌನ್ಸ್ಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಆನ್ ಇಂಡಿಪೆಂಡೆನ್ಸ್ ಡೇ ಟು ಬೂಸ್ಟ್ ದ ಫಾರ್ಮಲ್ ಜಾಬ್ ಕ್ರಿಯೇಷನ್? ಈಗ ತಾನೇ ನೋಡ್ತಾ ಇದ್ವಿ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಅಂತ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆ PMVBRY. ಅದ್ರ ಬಗ್ಗೆ ಸಪ್ರೇಟ್ ಒಂದು ಪ್ರಶ್ನೆ ಬಂದಿತ್ತು. ಓಕೆ, ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ, ನೋಡ್ಬೋದು. ಔಪಚಾರಿಕ ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸಲು ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯನ್ನು ಇತ್ತೀಚೆಗೆ ಮಾನ್ಯ ಪ್ರಧಾನಮಂತ್ರಿಗಳು ಘೋಷಣೆಯನ್ನು ಮಾಡಿದರು. ಇದರ ಉದ್ದೇಶ 3.5 ಕೋಟಿಗೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸ್ತಕ್ಕಂಥದ್ದು. ಮುಂದಿನ 2 ವರ್ಷಗಳಲ್ಲಿ ಹೇಳಿಕೆಗಳ ಮುಖಾಂತರ ಬಂದಾಗ ಇವೆಲ್ಲ ಬಂದ್ಬಿಡ್ತವೆ. ನಾವು ಎಷ್ಟು ವರ್ಷಗಳೆಲ್ಲ ನೋಡಿರಲ್ಲ, ಎಷ್ಟು ಜಾಬ್ ಅಂತ ನೋಡಲ್ಲ, ಅಲ್ಲಿ ಕಷ್ಟ ಆಗ್ಬಿಡುತ್ತೆ ನಮಗೆ. ಇದರಲ್ಲಿ ಮತ್ತೆ ಪಾರ್ಟ್ ಎ ಪಾರ್ಟ್ ಬಿ ಇರುತ್ತೆ. ಪಾರ್ಟ್ ಎ ಅಂದರೆ ಏನಂದರೆ, ಪಾರ್ಟ್ ಎ ಸಪೋರ್ಟ್ಸ್ ದ ಫಸ್ಟ್ ಟೈಮ್ ಎಂಪ್ಲಾಯೀಸ್ ರಿಜಿಸ್ಟರ್ಡ್ ವಿತ್ EPFO ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ವಿತ್ 1 month EPF ವೇಜ್ ಅಪ್ ಟು 15,000 in 2 installments ಆಫ್ಟರ್ 6 and 12 months ಅಲಾಂಗ್ ವಿತ್ ದ ಫೈನಾನ್ಷಿಯಲ್ ಲಿಟ್ರಸಿ ಪ್ರೋಗ್ರಾಮ್. ಈಗ ಒಬ್ಬ ನೂತನ ಎಂಪ್ಲಾಯಿ ನೀವೇ ಅನ್ಕೊಳ್ರಿ, ನೀವೇನು ಮಾಡ್ತೀರಿ, ಒಂದು ಜಾಬ್ ಸೇರ್ಕೊಳ್ತೀರಿ, ಪ್ರೈವೇಟೋ ಗೌರ್ಮೆಂಟು. ಆ ಕಂಪ್ನಿಗೆ ಸೇರಿದಾಗ ನಿಮಗೆ ಆ ಕಂಪ್ನಿ ಏನು ಕೊಡುತ್ತೆ, EPF ಅಂತ ಕೊಡುತ್ತೆ, ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಂತ ಕೊಡುತ್ತೆ. ಅದರ ಏನು 1 month EPF ವೇಜ್ ಎಷ್ಟಿರುತ್ತೆ, ಅಪ್ ಟು 15,000. ಅದಕ್ಕಿಂತ ಜಾಸ್ತಿ ಇದ್ರೆ ಕೊಡಲ್ಲ, 15,000ವರೆಗೂ. 6 ಮಂತಲ್ಲಿ 6ನೇ ತಿಂಗಳಲ್ಲಿ 1 ಕಂತು, 12ನೇ ತಿಂಗಳಲ್ಲಿ 1 ಕಂತು, ಹೀಗೆ 2 ಕಂತುಗಳಲ್ಲಿ ಅಪ್ ಟು 1 month EPF ಫಂಡ್ ಎಷ್ಟಿರುತ್ತೆ ಅಷ್ಟನ್ನು ಗೌರ್ಮೆಂಟೇ ಕೊಡುತ್ತೆ. ಅರ್ಥ ಮಾಡ್ಕೊಂಡ್ರೆ ಹಂಗಂತ 1 month ಕೆಲಸಕ್ಕೆ ಸೇರಿಬಿಟ್ಟು ಆ ಫಂಡ್ ತೊಗೊಂಡು ವಾಪಸ್ ಮತ್ತೆ ಕೆಲಸ ರಿಸೈನ್ ಮಾಡಿದ್ರೆ ಬರಲ್ಲ. ಮಿನಿಮಮ್ 6 month ವರ್ಕ್ ಮಾಡಿದಾಗ ಫಸ್ಟ್ ಇನ್ಸ್ಟಾಲ್ಮೆಂಟು, 1 year ಆದಾಗ 12 month ಆದಾಗ ಇನ್ನೊಂದು ಇನ್ಸ್ಟಾಲ್ಮೆಂಟ್ ಬರುತ್ತೆ. ಓಕೆ, ಪಾರ್ಟ್ ಬಿ ಕೂಡ ಇದೆ ಅದರಲ್ಲಿ. ಪಾರ್ಟ್ ಬಿ ಎಂಪ್ಲಾಯೀಸ್ ಸಿಗಲ್ಲ, ಬದಲಾಗಿ ಉದ್ಯೋಗವನ್ನು ನೀಡ್ತಕ್ಕಂಥ ಉದ್ಯೋಗದಾತರಿಗೆ, ಎಂಪ್ಲಾಯರ್ಸ್ಗೆ ಅಂತ ಕರಿತೀವಿ. ಪಾರ್ಟ್ ಬಿ ಗಿವ್ಸ್ ಇನ್ಸೆಂಟಿವ್ ಟು ದ ಎಂಪ್ಲಾಯರ್ಸ್ ಅಪ್ ಟು Rs 3,000 per employee per month for 2 years. ಈಗ ನೀವು ಒಂದು ಕಂಪ್ನಿಗೆ ಸೇರಿದ್ರಿ, ಎ ಕಂಪನಿ ಅಂತ. ಆ ಎ ಕಂಪನಿಗೆ 2 ವರ್ಷಗಳ ಕಾಲ ಒಬ್ಬೊಬ್ಬ ಎಂಪ್ಲಾಯಿಗೆ 3,000 ರೂಪಾಯಿ ಇನ್ಸೆಂಟಿವ್ ಕೊಡ್ತಾರೆ. ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಸಪೋರ್ಟ್ ಸೆಕ್ಟ್ರಲ್ಲಿ ಟು ಸಪೋರ್ಟ್ ಕಂಟಿನ್ಯೂಸ್ ಫಾರ್ 3rd and 4th year. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಿಗೆ 3-4ನೇ ವರ್ಷಕ್ಕೂ ಕೂಡ ಇದನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಇದನ್ನು ಜಾರಿಗೆ ಬಂದಿಲ್ಲ, ಈಗ ಅನೌನ್ಸ್ ಮಾಡಿದ್ದಾರೆ. ಅದು ಜಾರಿಗೆ ಬಂದಾಗ ಅದರದ್ದು ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಓಕೆ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ PMVBRY ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ಇದನ್ನು ಆಲ್ರೆಡಿ ನಾವು ಸಾಕಷ್ಟು ಬಾರಿ ಹೇಳಿದ್ದೀನಿ ಕೂಡ. ಜುಲೈ 2025 ಕಳೆದ ತಿಂಗಳ ಪಾರ್ಟ್ 4 ಕೂಡ ಸಾಮಾಜಿಕ ಭದ್ರತೆ ಒದಗಿಸಲು ಉದ್ಯೋಗ ಆಧಾರಿತ ಪ್ರೋತ್ಸಾಹಕ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿತ್ತು. ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಸ್ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ.
ಅಲ್ಲೂ ಕೂಡ 2 ವರ್ಷದಲ್ಲಿ 3.5 ಕೋಟಿ ಉದ್ಯೋಗ ಸೃಷ್ಟಿ, ಉದ್ಯೋಗ ಆಧಾರಿತ ಪ್ರೋತ್ಸಾಹಧನ ಯೋಜನೆಗೆ ಅನುಮೋದನೆ ಅಂತ ನಾವು ಜುಲೈ 2025 ಪಾರ್ಟ್ 4 ಮತ್ತೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಂಟಿನ್ಯೂಸ್. ಸೊ ಏನೇನು ಭಾಗ 1 ಅಂದ್ರೇನು, 15,000 ರೂಪಾಯಿವರೆಗೆ ಯಾರಿಗೆ ಕೊಡ್ತಾರೆ, ಎಷ್ಟು ಕಂತುಗಳಲ್ಲಿ ಕೊಡ್ತಾರೆ, ಮತ್ತು ಭಾಗ ಬಿ ಅಂದ್ರೇನು, ಎಂಪ್ಲಾಯರ್ಸ್ಗೆ ಎಷ್ಟು ಅಮೌಂಟ್ವರೆಗೂ ಕೊಡ್ತಾರೆ, ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷದವರೆಗೂ ಕೊಡ್ತಾರೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ದೀನಿ, ನೋಡಿರ್ತೀರಾ ಅಂತ ಭಾವಿಸ್ತಾ. ಜೊತೆಗೆ ಕಳೆದ ಬಜೆಟಲ್ಲಿ 594ನೇ ಕ್ಲಾಸ್ ನಂಬರಲ್ಲಿ ಇಂಡಿಯಾ ಬಜೆಟ್ 2024 ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಪಾರ್ಟ್ 2 ಅಲ್ಲಿ ಈ ಒಂದು ಕೇಂದ್ರ ಬಜೆಟ್ 2024-25 ಪ್ರಕಾರ ಉದ್ಯೋಗಿಗಳಿಗೆ ಉದ್ಯೋಗ ಸಂಯೋಜಿತ ಪ್ರೋತ್ಸಾಹದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಪ್ರಧಾನಮಂತ್ರಿಗಳ ಪ್ಯಾಕೇಜ್ನ ಭಾಗವಾಗಿ ಸರ್ಕಾರವು ಉದ್ಯೋಗ ಸಂಯೋಜಿತ ಪ್ರೋತ್ಸಾಹ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಇಸ್ ಅ ಪಾರ್ಟ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಪ್ಯಾಕೇಜ್. ಇಟ್ ಕಂಟೈನ್ಸ್ ಮತ್ತು ಫಸ್ಟ್ ಟೈಮ್ ಎಂಪ್ಲಾಯರ್ಸ್, ಜಾಬ್ ಕ್ರಿಯೇಷನ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸ್ಕಿಲ್ ಪ್ರೋಗ್ರಾಮ್ ಅಂತ 3 ಸ್ಕೀಮ್ಗಳು ಏನೋ ಇತ್ತು. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸೊ ಆಲ್ರೆಡಿ ನೋಡಿದ್ವಿ ಕೂಡ. ಅದರಲ್ಲಿ ಸ್ಕೀಮ್ ಎ, ಸ್ಕೀಮ್ ಬಿ, ಸ್ಕೀಮ್ ಸಿ ಅಂತಿತ್ತು. ಅವೆಲ್ಲವನ್ನು ಕ್ಲಬ್ ಮಾಡಿ ಈಗ 2 ಮಾಡಿದ್ದಾರೆ, ಸ್ಕೀಮ್ ಎ, ಸ್ಕೀಮ್ ಬಿ ಅಂತ ಈಗ ಅನೌನ್ಸ್ ಮಾಡಿದ್ದಾರೆ, ನೆನ್ಪಿಟ್ಟಿರಿ. ಫಸ್ಟ್ ಟೈಮರ್ಸ್ಗೆ ಏನಾಗುತ್ತೆ, ಜಾಬ್ ಕ್ರಿಯೇಷನ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಬಿ ಆಗಿತ್ತು, ಸ್ಕೀಮ್ ಸಿ ಸಪೋರ್ಟ್ ಎಂಪ್ಲಾಯರ್ಸ್ ಆಗಿತ್ತು. ಅವೆರಡ ಸ್ಕೀಮ್ ಎ, ಸ್ಕೀಮ್ ಬಿ, ಸ್ಕೀಮ್ ಸಿನ ಮರ್ಜ್ ಮಾಡಿ ಸ್ಕೀಮ್ ಎ, ಸ್ಕೀಮ್ ಬಿ ಮಾಡಿದ್ದಾರೆ ಇವಾಗ ಫೈನಲಿ ಅನೌನ್ಸ್ ಮಾಡಬೇಕಾದ್ರೆ. ಓಕೆ, ಕ್ವಶನ್ ನಂಬರ್ 6, ದಿಬ್ರು-ಸೈಖೋವಾ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ದಿಬ್ರು-ಸೈಖೋವಾ ನ್ಯಾಷನಲ್ ಪಾರ್ಕ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂದರೆ ಅಸ್ಸಾಂನ ಒಂದು ರಾಷ್ಟ್ರೀಯ ಉದ್ಯಾನವನ ದಿಬ್ರು-ಸೈಖೋವಾ, ಒಂದು ಬಯೋಸ್ಫಿಯರ್ ರಿಸರ್ವ್ ಕೂಡ. ಈಗ ಯಾಕೆ ಸುದ್ದಿಯಲ್ಲಿದೆ ಅಂದರೆ ಅಲ್ಲಿ ಈ ನೇಟಿವ್ ಆ್ಯಂಡ್ ಇನ್ವೇಸಿವ್ ಪ್ಲಾಂಟ್ ಸ್ಪೀಸೀಸ್ ಏನಾಗಿದೆ ಬಹಳ ಸ್ಪ್ರೆಡ್ ಆಗಿ ಅಲ್ಲಿನ ಜೀವ ಪ್ರಭೇದಗಳಿಗೆ ತೊಂದರೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಬಾಂಬ್ಯಾಕ್ ಸೀಬಾ ಅಂತೆ ಸಿಮುಲು ಎನ್ನುವ ನೇಮ್ ಇದೆ. ಇನ್ನೊಂದು ಅಜಾರ್ ಎನ್ನುವ ಒಂದು ಸ್ಪೀಸೀಸು ಅಲ್ಲಿನ ಒಟ್ಟಾರೆ ಫಾರೆಸ್ಟ್ ಕವರಲ್ಲಿ ಭಾಳ ತೊಂದರೆಯನ್ನು ಮಾಡ್ತಾ ಇದ್ದಾವೆ ಅಂತ ಹಾಗಾಗಿ ಸುದ್ದಿಯಲ್ಲಿದ್ದಾವೆ. ಎ ನ್ಯೂ ಸ್ಟಡಿ ಫೌಂಡ್ ದಟ್ ದ ನೇಟಿವ್ ಪ್ಲಾಂಟ್ಸ್ ಬಾಂಬ್ಯಾಕ್ ಸೀಬಾ ಆ್ಯಂಡ್ ಒನ್ ಮೋರ್ ಸ್ಪೀಸೀಸ್ ಜಾಯ್ನಿಂಗ್ ಇನ್ವೇಜಿವ್ ಸ್ಪೀಸೀಸ್ ಆ್ಯಂಡ್ ಆಲ್ಟರಿಂಗ್ ದ ರಿವರೈನ್ ಎಕೋಸಿಸ್ಟಮ್ ಆಫ್ ದಿಬ್ರು-ಸೈಖೋವಾ ನ್ಯಾಷನಲ್ ಪಾರ್ಕಿನ. ಸೊ ಈ ಒಂದು ಸ್ಪೀಸೀಸು ಹೆಚ್ಚಾಗಿ ಬೆಳೀತಾ ಇದೆ ಅಂತೆ. ಜೊತೆಗೆ ಇನ್ನೊಂದು ಸ್ಪೀಸೀಸ್ ಇದೆ, ಅಜಾರು ಅನ್ನುವ ಲೋಕಲ್ ನೇಮ್ ಇದೆ. ಆ ಒಂದು ಸ್ಪೀಸೀಸ್ಗಳಿಂದಾಗಿ ಅಲ್ಲಿನ ಒಟ್ಟಾರೆ ಫಾರೆಸ್ಟ್ ಕವರು ಚೇಂಜ್ ಆಗ್ತಾ ಇದೆ ಅಂತ ಒಂದು ವರದಿ ಹೇಳ್ತಾ ಇದೆ. ಇಲ್ಲಿ ನಮಗೆ ಸುದ್ದಿ ಬಂದಿರತಕ್ಕಂಥದ್ದು ದಿಬ್ರು-ಸೈಖೋವಾ ಒಂದು ನ್ಯಾಷನಲ್ ಪಾರ್ಕು ಎಲ್ಲಿದೆ, ಆಸ್ಸಾಮಲ್ಲಿದೆ. ಮತ್ತು ಅದೊಂದು ಬಯೋಸ್ಫಿಯರ್ ರಿಸರ್ವ್ ಕೂಡ 1997ರಲ್ಲಿ ಒಂದು ಜೀವಗೋಳಧಾಮವಾಗಿ ಅನೌನ್ಸ್ ಆಗಿತ್ತು ಕೂಡ. ಅಲ್ಲಿ ಬ್ರಹ್ಮಪುತ್ರ, ಲೋಹಿತ್ ನದಿ, ದಿಬ್ರು ಎನ್ನುವ ನದಿಗಳು ಅಲ್ಲಿ ಹರಿತವೆ. ಒಟ್ಟಾರೆಯಾಗಿ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಸೆಕ್ಷನ್ 35 ಅಡಿಯಲ್ಲಿ 7 ನ್ಯಾಷನಲ್ ಪಾರ್ಕ್ಗಳು ಆಸ್ಸಾಂನಲ್ಲಿದ್ದಾವೆ. ಒಂದು ದಿಬ್ರು-ಸೈಖೋವಾ, ಎರಡನೇದು ದೆಹಿಂಗ್ ಪಟ್ಕಾಯ್, ರೈಮೋನಾ, ಕಾಜಿರಂಗ, ಮನಸ್, ನಮೇರಿ, ಒರಾಂಗ್ ಎನ್ನುವ 7 ರಾಷ್ಟ್ರೀಯ ಉದ್ಯಾನವನಗಳನ್ನು ಅಸ್ಸಾಂ ರಾಜ್ಯ ಹೊಂದಿದೆ. ಅದರಲ್ಲಿ ದಿಬ್ರು-ಸೈಖೋವಾ ಒಂದು ನ್ಯಾಷನಲ್ ಪಾರ್ಕ್ ಹೌದು, ಒಂದು ಬಯೋಸ್ಫಿಯರ್ ರಿಸರ್ವ್ ಕೂಡ ಹೌದು. ಇಲ್ಲಿ ಬರ್ದು ನೋಡಿ, ದಿಬ್ರು-ಸೈಖೋವಾ ನ್ಯಾಷನಲ್ ಪಾರ್ಕ್. ಇದು ಲೋಹಿತ್ ನದಿ, ಈ ಕಡೆ ಬ್ರಹ್ಮಪುತ್ರ ನದಿ ಇದೆ. ಆಸ್ಸಾಂ ಎಲ್ಲಿದೆ ನೋಡಿ, ಇದು ಆಸ್ಸಾಂನ ಮ್ಯಾಪು. ಆಸ್ಸಾಂಗೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂತಹ ರಾಜ್ಯಗಳು ಯಾವ್ಯಾವು ಅಂತ ನೋಡೋದಾದರೆ, ಒಂದು ವೆಸ್ಟ್ ಬೆಂಗಾಲು ಪಶ್ಚಿಮದಲ್ಲಿ, ಹಾಗೆಯೇ ದಕ್ಷಿಣದಲ್ಲಿ ಮೇಘಾಲಯ, ತ್ರಿಪುರಾದೊಂದಿಗೆ, ಮಿಜೋರಾಂದೊಂದಿಗೆ, ಮಣಿಪುರದೊಂದಿಗೆ, ನಾಗಾಲ್ಯಾಂಡೊಂದಿಗೆ, ಅರುಣಾಚಲ ಪ್ರದೇಶದೊಂದಿಗೆ, ಹೀಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿರ್ತಕ್ಕಂತಹ ಎಲ್ಲ ರಾಜ್ಯಗಳೊಂದಿಗೂ ಗಡಿಭಾಗವನ್ನು ಹಂಚಿಕೊಂಡಿದೆ ಅಲ್ವಾ. ಇನ್ನೊಂದ್ಸಲ ಬೇಕಾ ನೋಡಿ. ಸೊ ಎಲ್ಲ ರಾಜ್ಯಗಳೊಂದಿಗೆ ಗಡಿಭಾಗವನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಅಸ್ಸಾಮು. ಜೊತೆಗೆ ಒಂದು ದೇಶದೊಂದಿಗೆ, ಅದು ಯಾವ ದೇಶ ಅಂದರೆ 2 ದೇಶ ಆ್ಯಕ್ಚುಲಿ, ಬಾಂಗ್ಲಾದೇಶಕ್ಕೂ ಇಲ್ಲ ಅಂಟಿಕೊಂಡಿದೆ, ಜೊತೆಗೆ ಭೂತಾನ್. ಓಕೆ, ಇನ್ನು ಅಸ್ಸಾಂನ ಭಾರತ ದರ್ಶನದಲ್ಲಿ ಅಸ್ಸಾಂನ ರಾಜಧಾನಿ ದಿಸ್ಪುರ್ 26 ಜನವರಿ 1950 ಸ್ಥಾಪನೆ. ಅಸ್ಸಾಮಿ ಆಡಳಿತ ಭಾಷೆ, 35 ಜಿಲ್ಲೆಗಳಿದ್ದಾವೆ.
ಲಕ್ಷ್ಮಣ್ ಪ್ರಸಾದ್ ಆಚಾರ್ಯರವರು ರಾಜ್ಯಪಾಲರಾಗಿದ್ದಾರೆ ಈಗ ಪ್ರಸ್ತುತ. ಮುಖ್ಯಮಂತ್ರಿಗಳು ಹಿಮಂತ ಬಿಶ್ವಾ ಶರ್ಮಾ ಬಿಜೆಪಿಯಿಂದ. ಆಸಾಮ್ ಇಸ್ ಅ ಟೂರಿಸಂ ಟ್ಯಾಗ್ಲೈನ್. ಗುವಾಹತಿಯಲ್ಲಿ ತನ್ನ ಹೈಕೋರ್ಟನ್ನು ಹೊಂದಿದೆ. 14 ಲೋಕಸಭೆ, 7 ರಾಜ್ಯಸಭೆ, 126 ವಿಧಾನಸಭೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಅಸೆಂಬ್ಲಿಯನ್ನು ಹೊಂದಿದೆ. ಹೆರಿಟೇಜ್ ಸೈಟ್ಸಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕು, ಮಾನಸ್ ವನ್ಯಜೀವಿ ಅಭಯಾರಣ್ಯ ಮತ್ತು ಇತ್ತೀಚೆಗೆ ಮೈಧಾಮ್ಗಳು, ಅಹೋಮ್ ರಾಜವಂಶದ ದಿಬ್ಬ ಸಮಾಧಿ ವ್ಯವಸ್ಥೆ ಅಂತೇನು ಕರಿತಿದ್ವಿ. ಸೊ ಅದು ಕೂಡ 3 ಯುನೆಸ್ಕೋ ಪರಂಪರೆಯ ತಾಣಗಳನ್ನು ಹೊಂದಿದೆ. ನ್ಯಾಷನಲ್ ಪಾರ್ಕ್ 7 ಅಂತ ನೋಡಿದ್ವಿ, ಪಟ್ಟಿಯನ್ನು ನೋಡಿದ್ವಿ. ಟೈಗರ್ ರಿಸರ್ವ್ 4 ಇದ್ದಾವೆ. ಮನಸ್ ಟೈಗರ್ ರಿಸರ್ವ್, ನಮೇರಿ, ಕಾಜಿರಂಗ ಮತ್ತು ವರಾಂಗ್ ಟೈಗರ್ ರಿಸರ್ವ್. ಹಾಗೆ ಬಯೋಸ್ಫಿಯರ್ ರಿಸರ್ವಲ್ಲಿ ಮನಸ್ ಬಯೋಸ್ಫಿಯರ್ ರಿಸರ್ವ್, ದಿಬ್ರು ಸೈಕೋವಾ ಇದೆ. ರಾಮ್ಸರ್ ಸೈಟ್ಸಲ್ಲಿ ಡೀಪೋರ್ ಬೀಲ್ ಅನ್ನುವ ಒಂದು ರಾಮ್ಸರ್ ತಾಣವನ್ನು ಕೂಡ ಹೊಂದಿದೆ. ಜೊತೆಗೆ ಬುಡಕಟ್ಟು ಜನಾಂಗಗಳು, ನೃತ್ಯ ಪ್ರಕಾರಗಳು, ಬಿಹು, ಬೋರ್ತಾಲ್, ಜಾಮೂರ್, ಬಾಗುರುಂಬ ನೆನ್ಪಿಟ್ಟಿರಿ. ಪ್ರಮುಖ ಹಬ್ಬಗಳು ಅಗೇನ್ ಬಿಹು, ಮೊಹೋಹೋ, ಬೈಶುಗು, ದಹಿಂಗ್ ಪಟ್ಕ ಇವೆಲ್ಲ ಹಬ್ಬಗಳಾಗ್ತವೆ. ಬ್ರಹ್ಮಪುತ್ರ, ಬಾರಾಕ್, ದಿಹಿಂಗ್ಗಳು ನದಿಗಳಾದರೆ ಅಣೆಕಟ್ಟುಗಳು, ಜಲಪಾತಗಳ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ನೋಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಉದ್ಯಮಿ ಸಖಿ ಪೋರ್ಟಲ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು? ಉದ್ಯಮ್ ಸಖಿ ಪೋರ್ಟಲ್ ವಾಸ್ ಲಾಂಚ್ಡ್ ಬೈ ವಿಚ್ ಮಿನಿಸ್ಟ್ರಿ ಅಂದರೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ MSME ಅವರು ಈ ಉದ್ಯಮ ಸಖಿ ಪೋರ್ಟಲನ್ನು ಇತ್ತೀಚೆಗೆ ಲಾಂಚ್ ಮೋಸ್ಟ್ಲಿ ಭಾಳ ಹಿಂದೆನೇ ಲಾಂಚ್ ಮಾಡಿದ್ದಾರೆ. ಯಾಕೆ ಸುದ್ದಿಯಲ್ಲಿದೆ ಅಂದರೆ 4,500ಕ್ಕೂ ಹೆಚ್ಚಿನ ವಿಮೆನ್ ಎಂಟರ್ಪ್ರೆನರ್ಸ್ ಉದ್ಯಮ ಸಖಿ ಪೋರ್ಟಲ್ ಮೂಲಕ ಜಾಯಿನ್ ಆಗಿದ್ದಾರೆ ಅಂತ. ಉದ್ಯಮ ಸಖಿ ಪೋರ್ಟಲನ್ನು 2018ರಲ್ಲೇ ತಂದಿದ್ರು MSME. ಮಹಿಳಾ ಉದ್ಯಮಿಗಳು ವ್ಯವಹಾರಗಳನ್ನು ಪ್ರಾರಂಭಿಸಲು, ನಿರ್ಮಿಸಲು, ವಿಸ್ತರಿಸಲು ಇದು ಸಹಾಯವನ್ನು ಮಾಡುತ್ತೆ, ಸ್ವಾವಲಂಬನೆಯನ್ನು ಹೆಚ್ಚಾಗಿ ಬೆಳೆಸುತ್ತೆ ಅಂತ MSME ರಾಜ್ಯ ಸಚಿವರಾಗಿರ್ತಕ್ಕಂತಹ ಶೋಭಾ ಕರಂದ್ಲಾಜೆರವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ತಮ್ಮದೇ ಆಗಿರ್ತಕ್ಕಂಥ ಉದ್ಯಮಗಳನ್ನು ಸ್ಥಾಪಿಸಬೇಕು ಅನ್ನೋ ಉದ್ದೇಶಕ್ಕೆ ಈ ಉದ್ಯಮ್ ಸಖಿ ಪೋರ್ಟಲನ್ನು ತರಲಾಗಿದೆ. ಕ್ವಶನ್ ನಂಬರ್ 8. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುತ್ತಾ ಇರುವ ರೂಬೆಲ್ಲಾ ರೋಗವು ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ? ರೂಬೆಲ್ಲಾ ಡಿಸೀಸ್ ದಟ್ ವಾಸ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಕಾಸ್ಡ್ ಬೈ ವಿಚ್ ಏಜೆಂಟ್ ಅಂತ. ಸೊ ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ, ಪ್ರೋಟೋಜೋವಾ, ವೈರಸ್ಸಿಂದ ಬರ್ತಕ್ಕಂಥದ್ದಂತೆ ರೂಬೆಲ್ಲಾ. ಯಾಕೆ ಸುದ್ದಿಯಲ್ಲಿದೆ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನು ರೂಬೆಲ್ಲಾವನ್ನು ತನ್ನ ದೇಶದಿಂದ ಕೊನೆಗಾಣಿಸಿದೆ, ಎಲಿಮಿನೇಟ್ ಮಾಡಿದೆ ಅಂತ ನೇಪಾಳಕ್ಕೆ ಸರ್ಟಿಫೈ ಮಾಡಿದೆ. ಹಾಗಾಗಿ ಸುದ್ದಿಯಲ್ಲಿದೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ನೇಪಾಳವನ್ನು ರೂಬೆಲ್ಲಾವನ್ನು ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ತೊಡೆದು ಹಾಕಿದೆ ಅಂತ ಘೋಷಣೆಯನ್ನು ಮಾಡಿದೆ. ರೂಬೆಲ್ಲಾ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಜರ್ಮನ್ ಮೀಸಲ್ಸ್, 3-day ಮೀಸಲ್ಸ್ ಅಂತ ಕರೀತಾರೆ. ಕಂಟಾಜಿಯಸ್ ವೈರಲ್ ಇನ್ಫೆಕ್ಷನ್ ನೋನ್ ಫಾರ್ ಇಟ್ಸ್ ರೆಡ್ ರ್ಯಾಶ್, ಕೆಂಪು ದದ್ದುಗಳಿಗೆ ಹೆಸರುವಾಸಿಯಾದ ರೂಬೆಲ್ಲಾ ಜನರಲ್ ಆಗಿ ಜರ್ಮನ್ ದಡಾರ ಅಂತ ಕರೀತಾರೆ, 3 ದಿನಗಳ ದಡಾರ ಅಂತ ಕೂಡ ಕರೀತಾರಂತೆ. ಸೊ ಇಟ್ ಈಸ್ ಕಾಸ್ಡ್ ಬೈ ರೂಬೆಲ್ಲಾ ವೈರಸ್ is a single standard RNA virus, different from the measles virus ಇಂದ ಡಿಫ್ರೆಂಟ್ ಆಗಿದೆ ಅಂತ. ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ಈ ರೀತಿಯಾಗಿ ಒಟ್ಟಾರೆಯಾಗಿ ನೇಪಾಳ ದೇಶ ರೂಬೆಲ್ಲಾವನ್ನು ಎಲಿಮಿನೇಟ್ ಮಾಡಿದೆ ಅಂತ WHO ಸರ್ಟಿಫೈ ಮಾಡಿದೆ. ಫೈನ್. ಹಾಗಾದರೆ ನೇಪಾಳ ದೇಶ ಎಲ್ಲಿದೆ? ಸೊ ನೇಪಾಳ ಇದು ಮ್ಯಾಪಲ್ಲಿ ನೋಡ್ಬೋದು. ಹಾಗಾದರೆ ಪ್ರಶ್ನೆ ಬರೋದು, ನೇಪಾಳಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ನಮ್ಮ ದೇಶದ ವಿವಿಧ ರಾಜ್ಯಗಳು ಯಾವ್ಯಾವು? ಪಶ್ಚಿಮದಲ್ಲಿ ಉತ್ತರಾಖಂಡ, ದಕ್ಷಿಣದಲ್ಲಿ ಉತ್ತರ ಪ್ರದೇಶ ಮತ್ತು ಬಿಹಾರ, ಹಾಗೆ ಪೂರ್ವದಲ್ಲಿ ಪಶ್ಚಿಮ ಬಂಗಾಳದ ಒಂದಷ್ಟು ಭಾಗ ಮತ್ತು ಸಿಕ್ಕಿಂ. ಹೀಗೆ 1 ಉತ್ತರಾಖಂಡ, 2 ಉತ್ತರ ಪ್ರದೇಶ, 3 ಬಿಹಾರ, 4 ಪಶ್ಚಿಮ ಬಂಗಾಳ, 5 ಸಿಕ್ಕಿಂ. 5 ರಾಜ್ಯಗಳು ನೇಪಾಳದೊಂದಿಗೆ ಗಡಿಭಾಗವನ್ನು ಹಂಚಿಕೊಂಡಿದ್ದಾವೆ. ಒಂದಷ್ಟು ಅಪ್ಡೇಟೆಡ್ ಮಾಹಿತಿ ಅಥವಾ ರೀಕ್ಯಾಪ್ ಮಾಡ್ಕೊಳ್ತಕ್ಕಂಥ ಅನಿವಾರ್ಯತೆ. ಇನ್ನು ನೇಪಾಳದಲ್ಲಿ ಈಗ ಪ್ರಸ್ತುತ KP ಶರ್ಮಾ ಓಲಿರವರು ಪ್ರಧಾನಮಂತ್ರಿಗಳಿದ್ದಾರೆ, ರಾಮಚಂದ್ರ ಪೌಡೆಲ್ ಅವರು ಪ್ರೆಸಿಡೆಂಟ್ ಇದ್ದಾರೆ. 9ನೇ ಪ್ರಶ್ನೆ, ಸಹಾರಿಯಾ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತದೆ? ಸಹಾರಿಯಾ ಟ್ರೈಬ್ ಈಸ್ ಪ್ರೈಮರ್ಲಿ ಫೌಂಡ್ ಇನ್ ವಿಚ್ ಸ್ಟೇಟ್ಸ್ ಅಂತ. ಮೊದಲನೇ ಆಪ್ಷನ್ ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶದಲ್ಲಿ ಸಹಾರಿಯಾ ಬುಡಕಟ್ಟು ಪ್ರಾಥಮಿಕವಾಗಿ ಕಂಡುಬರುತ್ತೆ. ಈಗ ಯಾಕೆ ಸುದ್ದಿಯಲ್ಲಿದೆ? ಹೈ ರೇಟ್ ಆಫ್ TB ಇನ್ ಸಹಾರಿಯಾ ಟ್ರೈಬ್ ಲಿಂಕ್ ಟು ಮೈಟೋಕಾಂಡ್ರಿಯಲ್ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತೆ.
ಮಧ್ಯ ಭಾರತದಲ್ಲಿ ಕಂಡುಬರುವ ಸಹಾರಿಯ ಬುಡಕಟ್ಟು ಜನಾಂಗದಲ್ಲಿ ಕ್ಷಯ ರೋಗ ಅಥವಾ ಟ್ಯೂಬರ್ಕ್ಯುಲೋಸಿಸ್ ಹೆಚ್ಚಿನ ಪ್ರಮಾಣಕ್ಕೆ ಸಂಭವನೀಯ ಆನುವಂಶಿಕ ಸಂಬಂಧ ಇದೆ ಅಂತ ಇತ್ತೀಚಿನ ವರದಿ ಹೇಳ್ತಾ ಇದೆ. ಈ ಸಹಾರಿಯ ಬುಡಕಟ್ಟು ಜನಾಂಗವು ಒಂದು PVTG ಆಗಿದೆ, ಅಂದರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್, ವಿಶೇಷ ದುರ್ಬಲ ಬುಡಕಟ್ಟು ಜನಾಂಗ ಅಂತ ಕರಿತೀವಿ. ಅಂದರೆ ಬುಡಕಟ್ಟು ಜನಾಂಗಗಳಲ್ಲಿಯೇ ಸಮಾಜದಿಂದ ವಿಮುಖರಾಗಿರುವ, ಅವುಗಳ ಜನಸಂಖ್ಯೆ ಇಳಿಮುಖವಾಗ್ತಾ ಇರತಕ್ಕಂತಹ ಒಂದಷ್ಟು ಫೀಚರನ್ನು ಹೊಂದಿರುವ ಬುಡಕಟ್ಟು ಜನಾಂಗಗಳನ್ನು PVTG ಅಂತ ಸೇರಿಸಿದ್ದೀವಿ. ಅಂತ 75 PVTGಗಳು ನಮ್ಮ ದೇಶದಲ್ಲಿದ್ದಾವೆ. ಜೇನುಕುರುಬ ಮತ್ತು ಕೊರಗ ಎನ್ನುವ 2 ಬುಡಕಟ್ಟು PVTGಗಳು ನಮ್ಮ ರಾಜ್ಯದಲ್ಲಿದ್ದಾವೆ. ಅಂತಹ PVTGಗಳಲ್ಲಿ ಒಂದು ಈ ಸಹಾರಿಯ ಬುಡಕಟ್ಟು ಜನಾಂಗ. ಅವರನ್ನು ಸಹೇರ್, ಶೇರ್, ಸವಾರ್, ಸಹೋನರ್ ಹೀಗೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ. ಓಕೆ, ಅವರ ಸುಮಾರು 6 ಲಕ್ಷ ಜನಸಂಖ್ಯೆ ಇದ್ದು ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ ಮತ್ತು ಇತರ ಕೆಲವು ರಾಜ್ಯಗಳಲ್ಲಿ ಹರಡಿಕೊಂಡಿದ್ದಾರೆ. ಸಹಾರಿಯ ಟ್ರೈಬ್ ನೋಡ್ಬೋದು. ಒನ್ ಆಫ್ ದ PVTG ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ. ಅವರೊಂದು PVTG ಅಂದರೆ ಅವ್ರ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಇರುತ್ತೆ. ಇನ್ನು ಪ್ರೀ ಅಗ್ರೇರಿಯನ್ ಟೆಕ್ನಾಲಜಿಯನ್ನು ತಮ್ಮ ಕೃಷಿಯಲ್ಲಿ ಬಳಸ್ತಾ ಇದ್ದಾರೆ. ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಇರುತ್ತೆ. ಲಿಟ್ರಸಿ ರೇಟ್ ಅಂತೂ ಬಹಳ ಕಡಿಮೆ ಇರುತ್ತೆ. ಸಮಾಜದೊಂದಿಗೆ ವಿಮುಖರಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ. ಅಂಥವ್ರನ್ನ ನಾವು PVTG ಗ್ರೂಪಲ್ಲಿ ಸೇರಿಸ್ತೀವಿ. ಸೊ ಅದ್ರ ಬಗ್ಗೆ ಸಪ್ರೇಟಾಗಿ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳು ಅಂತ ಕ್ಲಾಸ್ ನಂಬರ್ 216 ಪಾರ್ಟ್ 1 ಅದರ ಮುಂದುವರಿದ ಭಾಗ ಪಾರ್ಟ್ 2 ಕ್ಲಾಸ್ ನಂಬರ್ 217 ಡಿಸ್ಕಷನ್ ಮಾಡಿದ್ವಿ. ಜೊತೆಗೆ ಕರ್ನಾಟಕದ ಪ್ರಮುಖ ಬುಡಕಟ್ಟು ಜನಾಂಗಗಳನ್ನು 229 ಕ್ಲಾಸಲ್ಲಿ ಸಪ್ರೇಟ್ ಡಿಸ್ಕಷನ್ ಮಾಡಿದ್ದೀನಿ, ಹೋಗಿ ನೋಡಿರಿ. ಕ್ವಶನ್ ನಂಬರ್ 10, ಕೆರೆಗಳ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಬಫರ್ ಝೋನ್ ನಿಗದಿಗೊಳಿಸುವ ಕರ್ನಾಟಕ ಕೆರೆ ಸಂರಕ್ಷಣಾ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ಕಾಯ್ದೆ 2025ಕ್ಕೆ ಅಸ್ತು. ಸೊ ಕರ್ನಾಟಕ ಲೇಕ್ ಕನ್ಸರ್ವೇಷನ್ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಮೆಂಡ್ಮೆಂಟ್ ಆಕ್ಟ್ 2025 ಟು ಡಿಟರ್ಮೈನ್ ದ ಬಫರ್ ಝೋನ್ಸ್ ಅಕಾರ್ಡಿಂಗ್ ಟು ದ ಏರಿಯಾ ಆಫ್ ಲೇಕ್ಸ್. ಹಾಗಾದರೆ ಏನಿದೆ? ಪ್ರತಿಪಕ್ಷಗಳ ಸಭಾತ್ಯಾಗದ ಮಧ್ಯೆ ವಿಧೇಯಕ ಅಂಗೀಕಾರ, 9 ವಿಧೇಯಕ ಪಾಸ್, ಕೆರೆಗಳ ಝೋನ್ ಕಡಿತಕ್ಕೆ ಅಸ್ತು. ಅಂದರೆ ಈಗ ಕೆರೆ 5 ಗುಂಟೆ ಇದ್ದರೆ ಅದಕ್ಕೆ ಯಾವುದೇ ಬಫರ್ ಝೋನ್ ಇಲ್ಲ. ಬಫರ್ ಝೋನ್ ಅಂದರೆ ಏನು? ಇದು ಕೆರೆ ಅಂದರೆ ಆ ಕೆರೆಯ ಎಡ್ಜಿಂದ ಎಷ್ಟು ದೂರದವರೆಗೆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಮಾಡೋಂಗಿಲ್ಲ ಅಂತಕ್ಕಂಥದ್ದೇ ಇಲ್ಲಿ ನಾವು ಬಫರ್ ಝೋನ್ ಅಂತ ಕರಿತೀವಿ. ಈಗ 5 ಗುಂಟೆಯಿಂದ 1 ಎಕರೆ ಇದ್ದರೆ 3 ಮೀಟ್ರು ಬಫರ್ ಝೋನ್ ಬಿಟ್ಟಿರಬೇಕು. 1 ಎಕರೆಯಿಂದ 10 ಎಕರೆ ಕೆರೆ ಇದ್ದರೆ 6 ಮೀಟ್ರ್ ಬಿಡಬೇಕು ಬಫರ್ ಝೋನ್. 10 ಎಕರೆಯಿಂದ 25 ಎಕರೆ ಕೆರೆ ಇದ್ದರೆ 12 ಮೀಟ್ರ್ ಬಫರ್ ಝೋನ್ ಬಿಡಬೇಕು. 25ರಿಂದ 100 ಎಕರೆ ಇದ್ದರೆ 24 ಮೀಟ್ರ್ ಬಫರ್ ಝೋನ್ ಇರಬೇಕು. 100 ಎಕರೆ ಮೇಲ್ಪಟ್ಟ ಕೆರೆ ಇದ್ದರೆ 30 ಮೀಟ್ರ್ ಬಫರ್ ಝೋನ್ ಇರಬೇಕು ಅಂತ ಈಗ ಹೊಸ ವಿಧೇಯಕವನ್ನು ಮಂಡಿಸಲಾಗಿದೆ. ರಾಜ್ಯದಲ್ಲಿರುವ ಕೆರೆಗಳ ಸಂರಕ್ಷಿತ ಪ್ರದೇಶವನ್ನು ಬಫರ್ ಝೋನ್ ಕಡಿತಗೊಳಿಸಲು ಅವಕಾಶ ಕಲ್ಪಿಸುವ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2025ಕ್ಕೆ ವಿಧಾನಸಭೆ ಅನುಮೋದನೆಯನ್ನು ನೀಡಿದೆ. ಬಫರ್ ಝೋನ್ ಕಡಿತಗೊಂಡಿದೆ ಅಂತ ತಿಳ್ಕೊಳ್ಳಿ. ಇದಕ್ಕೆ ಪರ ವಿರೋಧ ಚರ್ಚೆಗಳು ನಡೆದಿದ್ದಾವೆ, ನೋಡ್ಬೋದು. ಸೊ ಇಷ್ಟು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 894 ಮತ್ತು ಆಗಸ್ಟ್ 2025 ಪಾರ್ಟ್ 8 ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.